ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೂರ್ಯ, ಮೀನಾ, ಶಾಂತಿ, ಮನೋಜ ಇಷ್ಟು ಜನ ಕೋರ್ಟ್ಗೆ ಹೋಗಿರ್ತಾರೆ. ಲಾಯರ್ ಅವರು ಬನ್ನಿ ಎಲ್ರು ಒಳಗೋಗೋಣ ಅಂತ ಹೇಳ್ತಿರುವಾಗ ಸೂರ್ಯ, ಮೀನಾ ಅಲ್ಲೇ ನಿಂತಿರ್ತಾರೆ. ಸೂರ್ಯ ಏನೇ ಯೋಚನೆ ಮಾಡ್ತಿರ್ತಾನೆ. ಏನ್ರಿ ಯೋಚನೆ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಸ್ವಲ್ಪ ದಿನದಿಂದ ತುಂಬಾನೇ ಒಳ್ಳೇದಾಗ್ತಿದೆ ಮೀನಾ ಅಂತಾನೆ ಸೂರ್ಯ. ಏನೋ ಕೋರ್ಟ್ಗೆ ಬರೋದ ಅಂತಾಳೆ ಮೀನಾ. ಅದಲ್ಲ ಮೀನಾ, ಸಕ್ರೆ ಅವರಾಗವ್ರೇನೆ ನನಗೆ ಫೋನ್ ಮಾಡಿದ್ರು. ಈಗ ನೋಡಿದ್ರೆ ಸೂರ್ಯ ನನ್ನ ಮಗ ಅಂತ ಖುಷಿ ಪಡ್ತಾ ಹೇಳಿದ್ರು ಅಂತಾನೆ. ಹೌದ್ರಿ, ನನ್ನನ್ನು ಕೂಡ ಯಾವತ್ತೂ ನನ್ನ ಸೊಸೆ ಅಂತ ಹೇಳೇ ಇರಲಿಲ್ಲ, ಆದರೆ ಇವತ್ತು ನನ್ನ ಸೊಸೆ ಅಂತ ಹೇಳ್ಬಿಡ್ರು. ಕೇಳ್ತಿದ್ರೇನೆ ತುಂಬಾ ಖುಷಿ ಆಗ್ತಿತ್ತು ಗೊತ್ತಾ ನಿಮ್ಗೆ ಅಂತಾಳೆ. ಹೌದಲ್ವಾ ಮೀನಾ, ಸರಿ ಬಾ ಒಳಗೋಗೋಣ ಅಂತಾನೆ ಸೂರ್ಯ. ಕೋರ್ಟ್ ಒಳಗೆ ಜಡ್ಜ್ ಎಲ್ಲ ಬಂದಿರ್ತಾರೆ. ಮನೋಜ್ ಕುಮಾರ್ ರೋಹಿಣಿ ಅಂತ ಕರೀತಾರೆ. ಮನೋಜ್ ಅವ್ರ ಲಾಯರ್ ಜೊತೆ ಬರ್ತಾನೆ. ರೋಹಿಣಿ ಒಬ್ಳೆ ಬರ್ತಾಳೆ. ಆಗ ಜಡ್ಜ್ ಹೇಳ್ತಾರೆ, ಏನ್ ಕೃಷ್ಣಾರಾಮ್, ಇವರು ನಿಮ್ಮ ಕ್ಲೈಂಟಾ ಅಂತ. ಇದು ಯುವರ್ ಆನರ್, ಮನೋಜ್ ನನ್ನ ಕ್ಲೈಂಟು ಅಂತ ಹೇಳ್ತಾರೆ. ಇದು ನಿಮ್ಮ 50ನೇ ಡೈವರ್ಸ್ ಕೇಸ್ ಅನ್ಸುತ್ತೆ ಅಂತ ಕೇಳ್ತಿರುವಾಗ ಎಸ್ ಯುವರ್ ಆನರ್ ಅಂತಾರೆ. ಓ, ಹಾಗಾದ್ರೆ ಗೋಲ್ಡನ್ ಜುಬ್ಲಿನ ಅಂತ ಜಡ್ಜ್ ಹೇಳ್ತಿರುವಾಗ ಮುಗಿದ್ಮೇಲೆ ಗೊತ್ತಾಗುತ್ತೆ ಅಂತಾರೆ. ಪ್ರೊಸೀಡ್ ಮಾಡಿ ಹಾಗಾದ್ರೆ ಅಂತಾರೆ. ಇಲ್ಲಿ ರೋಹಿಣಿ ಯಾರು ಅಂತಿರುವಾಗ ನಮಸ್ಕಾರ ಅಂತಾಳೆ ರೋಹಿಣಿ. ಲಾಯರ್ ಎಲ್ಲಮ್ಮ ಅಂತ ಕೇಳ್ತಾರೆ. ಲಾಯರ್ ಕರ್ಕೊಂಡು ಬಂದು ಕೇಸ್ ನಡೆಸುವಷ್ಟು ಶಕ್ತಿ ನನಗಿಲ್ಲ ಅಂತಾಳೆ ರೋಹಿಣಿ. ನಾನೇ ಜೀವನ ಮಾಡ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಸುಳ್ಳು ಹೇಳಕ್ಕೆ ನನ್ಗೆ ಇಷ್ಟ ಇಲ್ಲ ಯುವರ್ ಆನರ್. ನನಗೆ ತುಂಬಾ ನೋವಾಗುತ್ತೆ. ಸತ್ಯ ಹೇಳ್ದೇ ಇರೋದಕ್ಕೆ ನನ್ನ ಮನಸಾಕ್ಷಿ ಒಪ್ಪಲ್ಲ ಅಂತಾಳೆ. ಕೋರ್ಟ್ನಲ್ಲಿ ಎಲ್ಲರೂ ನಗ್ತಾ ಇರ್ತಾರೆ. ಆಗ ಜಡ್ಜ್ ಆರ್ಡರ್ ಅಂತಾರೆ. ಸರ್, ನನಗೋಸ್ಕರ ನಾನೇ ಮಾತಾಡ್ಲಾ ಅಂತ ರೋಹಿಣಿ ಕೇಳ್ತಿರುವಾಗ ನೀವೇ ವಾದ ಮಾಡ್ಬೋದು, ನೀವೇ ಮಾತಾಡಿ ಅಂತ ಹೇಳ್ತಾರೆ. ಆಗ ಮನೋಜ್ ಕಡೆ ಲಾಯರು, ಯುವರ್ ಆನರ್, ನನ್ನ ಕ್ಲೈಂಟ್ ಮನೋಜ್ ಅವರು ಅವ್ರ ಹೆಂಡತಿ ಕಡೆಯಿಂದ ಡಿವೋರ್ಸ್ ಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಗೊತ್ತಿರೋದೇ ಅಲ್ವಾ, ಅದಕ್ಕೆ ಕಾರಣ ಏನು ಅಂತ ಜಡ್ಜ್ ಕೇಳ್ತಾರೆ. ಆಗ ಲಾಯರ್ ಅವರು, ಯುವರ್ ಆನರ್, ರೋಹಿಣಿ ಅನ್ನೋರ್ಗೆ 19ನೇ ವಯಸ್ಸಿಗೆ ಮದುವೆ ಆಗಿತ್ತು. ಅದ್ರ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಅಲ್ಲಿ ಸಬ್ಮಿಟ್ ಮಾಡಾಗಿದೆ. ಅದು ಮಾತ್ರ ಅಲ್ಲ ಯುವರ್ ಆನರ್, ಕ್ರಿಶ್ ಅನ್ನೋ ಒಬ್ಬ ಮಗನೂ ಇದ್ದಾನೆ. ಅವ್ನ ಬರ್ತ್ ಸರ್ಟಿಫಿಕೇಟ್ ಕೂಡ ಅಲ್ಲಿ ಸಬ್ಮಿಟ್ ಮಾಡಲಾಗಿದೆ ಅಂತಾರೆ. ಜಡ್ಜ್ ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಈ ಕಡೆ ಸೂರ್ಯ ಮೀನಾ ಜೊತೆಗೆ, ಮೀನಾ ಎಲ್ಲ ಪಕ್ಕ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಾನೆ. ಈ ಕಡೆ ಲಾಯರ್ ಅವರು, ಯುವರ್ ಆನರ್, ಇವ್ರಿಗೆ ಈಗಾಗಲೇ ಮದುವೆ ಆಗಿರೋದನ್ನ, ಮಗು ಇರೋದನ್ನ ಮುಚ್ಚಿಟ್ಟು MRC ನನ್ನ ಕ್ಲೈಂಟ್ ಮನೋಜ್ ಕುಮಾರ್ ಅವ್ರನ್ನ ಮದುವೆ ಆಗಿದ್ದಾರೆ. ಸ್ವಲ್ಪ ದಿನದ ಹಿಂದೆ ಈ ವಿಷಯ ಎಲ್ಲ ಮನೋಜ್ ಕುಮಾರ್ ಅವ್ರ ಕುಟುಂಬಕ್ಕೆ ಗೊತ್ತಾಗಿದೆ ಅಂತ MRC ಹೆಣ್ಣಿನ ಜೊತೆ ನಾನು ಬಾಳ್ವೆ ಮಾಡಲ್ಲ ಅಂತ ಮನೋಜ್ ಕುಮಾರ್ ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತಾರೆ. ಆಗ ಜಡ್ಜ್ ಇದು ವ್ಯಾಲ್ಯೂಬಲ್ ರೀಸನ್ಸ್ ಅಂತಾರೆ. ಆಗ ಲಾಯರ್ ಅವರು, 2 ವರ್ಷ ಈ ಕುಟುಂಬಕ್ಕೆ ಸತ್ಯ ಹೇಳ್ದೇನೆ ಎಲ್ಲರೂ MRC ತುಂಬಾ ಸುಳ್ಳುಗಳನ್ನ ಹೇಳ್ತಾ ಕಾಲ ಕಳೆದಿದ್ದಾರೆ. ಇದರಿಂದ ಅವ್ರ ಕುಟುಂಬದಲ್ಲಿರೋ ಮನ್ಸಿಗೆ ತುಂಬಾನೇ ನೋವಾಗಿದೆ. ಮತ್ತೆ ರೋಹಿಣಿ ಜೊತೆ ನಾನು ಬಾಳ್ವೆ ಮಾಡೋಕ್ಕಾಗಲ್ಲ ಅಂತ ನನ್ನ ಕ್ಲೈಂಟ್ ಮನೋಜ್ ಅವರು ನಿರ್ಧಾರ ಮಾಡಿದ್ದಾರೆ ಅಂತಾರೆ. ಈ ಕಡೆ ಸೂರ್ಯ, ಏನ್ ಮೀನಾ, ಡೈವರ್ಸ್ ಪಕ್ಕ ಸಿಗುತ್ತಲ್ವಾ ಅಂತಾನೆ. ರೋಹಿಣಿ ಏನ್ ಸಾಧಾರಣದವಳು ಅನ್ಕೊಂಡಿದ್ದೀರಿ ಅಂದ್ರಿ, ಅವಳು ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾಳೆ ಅಂತಾಳೆ ಮೀನಾ. ಆಗ ಜಡ್ಜ್ ಹೇಳ್ತಾರೆ, 2 ವರ್ಷದಿಂದ ಈ ಸತ್ಯ ಮನೆಯಲ್ಲಿ ಗೊತ್ತಾಗ್ಲಿಲ್ಲ ಅಂತಿದ್ದೀರಾ, ಮತ್ತೆ ಹೀಗೆ ಗೊತ್ತಾಯ್ತು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಲಾಯರ್ ಅವರು, ಮೊದಲು ಈ ಸತ್ಯ ಗೊತ್ತಾಗಿದ್ದು ಮನೋಜ್ ಅವ್ರ ತಮ್ಮನ ಹೆಂಡತಿ ಮೀನಾಗೆ, ನಂತರ ಇವ್ರ ತಮ್ಮ ಸೂರ್ಯ ಅವ್ರಿಗೆ ಗೊತ್ತಾಯ್ತು ಅಂತಾರೆ. ಸೂರ್ಯ ಅವರು ಮನೆಯಲ್ಲಿ ಈ ಸತ್ಯ ಎಲ್ರಿಗೂ ಹೇಳಿದ್ದಾರೆ. ನೀವು ಅಲೋವ್ ಮಾಡಿದ್ರೆ ಅವ್ರಿಗೆ ಗೊತ್ತಿರೋ ಸತ್ಯನ ಇಲ್ಲಿ ಹೇಳ್ತಾರೆ ಅಂತ ಲಾಯರ್ ಹೇಳ್ತಾರೆ. ಆಗ ಜಡ್ಜ್ ಪ್ರೊಸೀಡ್ ಅಂತಾರೆ. ಸೂರ್ಯ, ಮೀನಾ, ನೀವು ಇಲ್ಲಿ ಬನ್ನಿ ಅಂತ ಲಾಯರ್ ಕರೀತಾರೆ. ಇಬ್ರು ಒಂದು ಕಟಕಟೆಗೆ ನಿಂತ್ಕೋತಾರೆ. ಇಬ್ರು ನಮಸ್ಕಾರ ಹೇಳ್ತಾರೆ. ಸರ್, ಈ ಸತ್ಯ ಎಲ್ಲ ಮೊದಲು ನನಗೆ ಗೊತ್ತಾಗಿದ್ದು ಅಂತ ಮೀನಾ ಹೇಳ್ತಾಳೆ. ಅವರೇನೆ ಈ ಸತ್ಯ ಹೇಳಿದ್ರ ಅಂತ ಜಡ್ಜ್ ಕೇಳ್ತಾರೆ. ಅವ್ರು ಹೇಳಲಿಲ್ಲ ಸರ್, ನಾವು ಮನೆ ದೇವ್ರ ಪೂಜೆಗೆ ಅಂತ ಊರಿಗೆ ಹೋಗಿರ್ಬೇಕಾದ್ರೆ ಹಾಗಂತ ಹೇಳಿ ಅಲ್ಲಿ ನಡೆದಿರೋದ್ನೆಲ್ಲಾನು ಹೇಳ್ತಾಳೆ ಮೀನಾ. ಮೀನಾ ಹೇಳಿದ್ನೆಲ್ಲಾನು ಜಡ್ಜ್ ನೋಟ್ ಮಾಡ್ಕೋತಾರೆ. ಗೊತ್ತಾದ ತಕ್ಷಣ ನೀವು ನಿಮ್ಮ ಮನೇಲಾಗ್ಲಿ ನಿಮ್ಮ ಹಸ್ಬೆಂಡ್ ಜೊತೆಲಾಗ್ಲಿ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ. ಆಗ ಸೂರ್ಯ, ಇದನ್ನ ಕೇಳಿದ್ದಕ್ಕೆ ಸರ್ ಅವಳು ಮನೇನೆ ಬಿಟ್ಟು ಹೊಟ್ಟೋದ್ಲು ಅಂತಾನೆ. ಅವ್ರನ್ನ ಪ್ರಶ್ನೆ ಮಾಡ್ತಿರುವಾಗ ಮಧ್ಯದಲ್ಲಿ ನೀನ್ ಮಾತಾಡ್ಬಾರ್ದಪ್ಪ ಅಂತ ಜಡ್ಜ್ ಹೇಳ್ತಾರೆ. ಏನಿದು ಅಂತಿರುವಾಗ ಲಾಯರ್ ಅವರು, ಸೂರ್ಯ ಅವ್ರು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ಬೇಕು ಅಂತಾರೆ. ಸಾರಿ ಸರ್ ಅಂತ ಸೂರ್ಯ ಕೇಳ್ಕೊತಾನೆ. ಮೀನಾ, ಸರ್ ಅವತ್ತು ಸತ್ಯ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ಇವರು ನನ್ನ ಮಗ ನಾನು ಇಬ್ರು ಸೇರಿ ಸೂಸೈಡ್ ಮಾಡ್ಕೋತೀವಿ ಅಂತ ಹೇಳಿದ್ರು ಸರ್ ಅಂತಾಳೆ. ನನಗೆ ಬೇರೆ ದಾರಿ ಇಲ್ದೇನೆ ಸತ್ಯ ಹೇಳಕ್ ಆಗ್ಲಿಲ್ಲ ಅಂತಾಳೆ ಮೀನಾ. ಹಾಗಾದ್ರೆ ನಿಮ್ಮನ್ನ ಅವರು ಎದುರಿಸಿದ್ರ ಅಂತ ಜಡ್ಜ್ ಕೇಳ್ತಾರೆ. ಹೌದು ಸರ್ ಅಂತ ಮೀನಾ ಹೇಳ್ತಾಳೆ. ನಿನ್ಗೆ ಹೇಗಪ್ಪ ಗೊತ್ತಾಯ್ತು ಅಂತ ಸೂರ್ಯನ್ ಕೇಳ್ತಿರುವಾಗ, ಹಾಗಾದ್ರೆ ನಾನೀಗ ಮಾತಾಡ್ಬೋದಾ ಅಂತಾನೆ ಸೂರ್ಯ. ನಿನ್ನ ಹತ್ರನೇನಯ್ಯ ನಾನು ಕೇಳಿದ್ದು ಅಂತ ಜಡ್ಜ್ ಹೇಳ್ತಾರೆ. ನಮ್ಮ ಅಜ್ಜಿ ಒಂದು ಹೇಳ್ತಾನೆ ಇರ್ತಾರೆ ಸರ್, ಸತ್ಯ ಅನ್ನೋದು ಬೆಂಕಿ ಕೆಂಡ ಇದ್ದಂಗೆ ಅದನ್ನ ಎಲ್ಲಿ ಇಟ್ಕೊಂಡು ಹೊರಗೆ ಬಂದೇ ಬರುತ್ತೆ ಅಂತ. ಅವ್ನು ಹಾಗಂತಿರುವಾಗ ಜಡ್ಜ್ ಹೇಳ್ತಾರೆ, ನಾನು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ ಅಂತ. ಆಗ ಸೂರ್ಯ, ಇವ್ರು ಮೊದಲನೇ ಗಂಡನ ಅಣ್ಣ, ಅದಕ್ಕೆ ನನ್ಗೆ ಗೊತ್ತಿರೋರೆ ಸರ್, ಅವರು ನನ್ನ ಕಾರ್ ಬಾಡಿಗೆಗೆ ಅಂತ ಬಂದಿದ್ರು ಅಂತ ಹೇಳಿ ಅಲ್ಲಿ ಏನೇನು ನಡೀತೋ ಅದನ್ನೆಲ್ಲ ಹೇಳ್ತಾನೆ. ಜಡ್ಜ್ ಅವರು ಅದನ್ನೆಲ್ಲ ನೋಟ್ ಮಾಡ್ಕೋತಾರೆ. ನೀವಿನ್ ಹೋಗ್ಬೋದು ಅಂತಾರೆ. ಆಗ ಲಾಯರ್ ಅವರು, ಯುವರ್ ಆನರ್, ಅದಾದ ನಂತರ ಸೂರ್ಯ ಅವರು ಕುಟುಂಬದಲ್ಲಿರೋರು ಎಲ್ಲಾರ್ಗೂ ಹೇಳಿದ್ದಾರೆ. ಇದು ಮಾತ್ರ ಅಲ್ಲ ಯುವರ್ ಆನರ್, ಇವ್ರ ಒರಿಜಿನಲ್ ಹೆಸರು ಕಲ್ಯಾಣಿ ಅಂತ, ಅದಕ್ಕೆ ಅಂತ ಇರೋ ಡಾಕ್ಯುಮೆಂಟ್ಸ್ನು ಅಲ್ಲಿ ಸಬ್ಮಿಟ್ ಮಾಡಿದೀವಿ ಅಂತಾರೆ. ಇವರು ಸುಳ್ಳು ಹೆಸರು ಹೇಳ್ಕೊಂಡು ಮಲೇಷಿಯಾದಲ್ಲಿ ದೊಡ್ಡ ಶ್ರೀಮಂತರ ಮನೆಗೆ ಸೇರಿದವಳು ಅಂತ ಹೇಳ್ಕೊಂಡು ಕ್ಲೈಂಟ್ನು ಅವ್ರ ಫ್ಯಾಮಿಲಿನೂ ನಂಬಿಸಿ ಇವರು ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಯುವರ್ ಆನರ್.
2 ವರ್ಷ ನಮ್ಮ ಹತ್ರ ಸುಳ್ಳು ಹೇಳಿ ಏಮಾರಿಸಿದ್ದಾರೆ ಅಂತ ನನ್ನ ಕ್ಲೈಂಟ್ಗೆ ಮನ್ಸು ಹೊಡೆದೋಗಿದೆ ಯುವರ್ ಆನರ್. ಈ ರೀಸನ್ ಎಲ್ಲಾನು ಕನ್ಸಿಡರ್ ಮಾಡಿ ನನ್ನ ಕ್ಲೈಂಟ್ಗೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ಕೇಳ್ಕೊತಿದೀವಿ ಯುವರ್ ಆನರ್ ಅಂತ ಹೇಳ್ತಾರೆ ಲಾಯರ್. ಆಗ ಜಡ್ಜ್ ಅವರು ಇಬ್ರಿಗೂ ಡಿವೋರ್ಸ್ ಬೇಕಾ, ಇಬ್ರು ಕೂಡ ಕೇಳಿದಾರ ಅಂತ ಕೇಳ್ತಾರೆ. ಇಲ್ಲ ಯುವರ್ ಆನರ್, ರೋಹಿಣಿ ಅಲ್ಲ ಕಲ್ಯಾಣಿ ಡಿವೋರ್ಸ್ ಬೇಡ ಅಂತ ಹೇಳ್ತಿದ್ದಾರೆ ಅಂತಾರೆ ಲಾಯರ್ ಅವರು. ಆಗಲಿ ಜಡ್ಜ್ ಅವರು ಮಾತ್ರೆ ತಗೊಂಡು ನೀರು ಕುಡಿತಾರೆ. ಕೃಷ್ಣ ಶುಗರ್ ಇದೆಯಲ್ಲ, ಟೈಮ್ ಸರಿಯಾಗಿ ಮಾತ್ರೆ ತಗೋಬೇಕು ಅಂತಾರೆ. ಯುವರ್ ಆನರ್, ನೀವೇನಾದ್ರೂ ಡಿವೋರ್ಸ್ ಕೊಡಿಸ್ಬಿಟ್ರೆ ಆದಷ್ಟು ಬೇಗ ಈ ಕೇಸ್ ಮುಗ್ದೋಗುತ್ತಲ್ಲ ಅಂತಾರೆ ಲಾಯರ್ ಅವರು. ಕೃಷ್ಣ ಇವರು ಬೇಡ ಅಂತ ಹೇಳ್ತಿದಾರಲ್ಲಮ್ಮ, ಏನಮ್ಮ ನೀನ್ ಕಲ್ಯಾಣಿನ ಅಥವಾ ರೋಹಿಣಿನ? ಹೆಸರಲ್ಲೇ ಎಲ್ಲಾರನ್ನು ಏಮಾರಿಸ್ಬಿಟ್ಟಿದೀಯಲ್ಲಮ್ಮ ಅಂತ ಹೇಳ್ತಾರೆ. ನಾನು ಏಮಾರಿಸಿಲ್ಲ ಸರ್, ನನ್ನ ಹೆಸರು ಕಲ್ಯಾಣಿನೇ. ನನ್ನ ಜೀವನ ಚೆನ್ನಾಗಿರ್ಲಿ ಅಂತ ನನ್ನ ಹೆಸರನ್ನ ರೋಹಿಣಿ ಅಂತ ಬದಲಾಯಿಸ್ಕೊಂಡೆ. ಎಷ್ಟೋ ಜನ ಸ್ಟಾರ್ಸು ರೈಟರ್ಸು ಎಲ್ಲರೂ ತಮ್ಮ ಹೆಸರನ್ನ ಬದಲಾಯಿಸ್ಕೊತಿರ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಹೆಸರನ್ನ ಬದಲಾಯಿಸ್ಕೊಂಡಿರೋದು ಏಮಾರಿಸ್ದಾಗ ಹೇಗಾಯ್ತು ಅಂತ ಕೇಳ್ತಾಳೆ. ಜಡ್ಜ್ ಅವರು ಹೆಸರನ್ನ ಬಿಡಮ್ಮ, ಮದ್ವೆ ಆದ್ಮೇಲೂ ಒಂದ್ ಮಗುನ ಇಟ್ಕೊಂಡು ಏಮಾರಿಸಿ ಇನ್ನೊಂದು ಮದ್ವೆ ಆಗಿದೆಯಲ್ಲ ಅದ್ ನಿಜ ತಾನೇ ಅಂತಾರೆ. ರೋಹಿಣಿ ಸುಮ್ಮನೆ ನಿಂತಿರೋವಾಗ ಹೇಳಮ್ಮ ಅಂತ ಕೇಳ್ತಾರೆ. ಹೌದು ಸರ್, ಸತ್ಯನೇ ಇದು ಅಂತ ರೋಹಿಣಿ ಹೇಳ್ತಾಳೆ. ಮತ್ತೆ ನೀನೇ ಎಲ್ಲಾನು ಒಪ್ಕೋತಿದೀಯಲ್ಲಮ್ಮ ಅಂತ ಜಡ್ಜ್ ಕೇಳ್ತಾರೆ. ಹೌದು ಸರ್, ನನಗೆ 2ನೇ ಮದುವೆಗೂ ಮುಂಚೆ ಮೊದಲನೇ ಮದುವೆ ಆಗಿತ್ತು. ನನಗೊಂದು ಮಗು ಇರೋದು ನಿಜಾನೇ. ಮ್ಯಾರೇಜ್ ಆದ 6 ತಿಂಗಳಲ್ಲೇ ನನ್ನ ಹಸ್ಬೆಂಡು ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಒಂದು ಮಗುನ ಇಟ್ಕೊಂಡು ಜೀವನನ ಹೇಗೆ ನಡೆಸ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ನನಗೆ. ವರ್ಷಗಳು ಕಳೆದ ನಂತರ ಮನೋಜ್ ಅವ್ರನ್ನ ನಾನು ಮೀಟ್ ಮಾಡಿದೆ. ಅವ್ರನ್ನ ಇಷ್ಟಪಟ್ಟೆ, ಅವರು ಕೂಡ ನನ್ನನ್ನು ಇಷ್ಟಪಟ್ಟರು. ಇಬ್ರು ಕೂಡ ಲವ್ ಮಾಡಿದ್ವಿ, ಮ್ಯಾರೇಜ್ ಆಗೋಣ ಅಂತ ನಿರ್ಧಾರ ಮಾಡಿದ್ವಿ ಅಂತಾಳೆ. ಜಡ್ಜ್ ಅವರು ಅದೆಲ್ಲ ಸರಿನಮ್ಮ, ಆಲ್ರೆಡಿ ನನಗೆ ಮ್ಯಾರೇಜ್ ಆಗಿದೆ ಅಂತ ಹೇಳಿ ಅವ್ರ ಜೊತೆ ಮದ್ವೆ ಆಗ್ಬೋದಿತ್ತಲ್ಲ ಅಂತಾರೆ. ರೋಹಿಣಿ ಆಗ ಏನು ಮಾತಾಡಿದ ಸುಮ್ಮನೆ ನಿಂತಿರ್ತಾಳೆ. ಎಲ್ಲ ಸತ್ಯನು ಹೇಳಿದೆ ಯುವರ್ ಆನರ್ ಅಂತ ಇದ್ಕಿದಂಗೆ ಹೇಳ್ಬಿಡ್ತಾಳೆ. ಅರ್ಥ ಆಗೋಗಿ ಹೇಳಮ್ಮ ಅಂತ ಜಡ್ಜ್ ಕೇಳ್ತಾರೆ. ಸರ್, ನಾನು ಅವ್ರ ಜೊತೆ ಆಲ್ರೆಡಿ ನನಗೆ ಮದ್ವೆ ಆಗಿದೆ, ಮಗು ಇದೆ ಅಂತ ಹೇಳಿದ್ದೆ ಸರ್ ಅಂತಾಳೆ. ಮನೋಜ್ಗೆ ಶಾಕ್ ಆಗುತ್ತೆ. ಮೀನಾ ಸೂರ್ಯ ಒಬ್ರಿಗೊಬ್ರು ಮುಖ ನೋಡ್ಕೋತಾರೆ. ಹೇಳಿದೀಯಾ? ಅವರು ಹಾಗಂತಿರೋವಾಗ ಹೌದು ಸರ್, ಮದ್ವೆಗೂ ಮುಂಚೆ ನನ್ನ ವಿಷಯನೆಲ್ಲ ಅವ್ರಿಗೆ ಹೇಳಿದೆ ಅಂತಾಳೆ ರೋಹಿಣಿ. ಆಗ ಶಾಂತಿ ಸುಮ್ಮನೆ ಇದ್ದೇನೆ. ಸರ್, ಇವಳು ಸುಳ್ಳು ಹೇಳ್ತಿದ್ದಾಳೆ, ಏಮಾರಿಸ್ತಿದ್ದಾಳೆ, ಇವಳು ದೊಡ್ಡ ಫ್ರಾಡ್, ನನ್ನ ಮಗನ್ಗೆ ಏನು ಗೊತ್ತಿಲ್ಲ, ಅವ್ರಿಗೆ ಹುಚ್ಚುತನ ಜಾಸ್ತಿ ಅಂತಾಳೆ. ಆಗ ಜಡ್ಜ್ ಅವರು ಸೈಲೆನ್ಸ್ ಅಂತಾರೆ. ಶಾಂತಿಯವರೇ ಹೀಗೆಲ್ಲ ಕೂಗಾಡ್ಬಾರ್ದು, ನೀವು ಕೂತ್ಕೊಳ್ಳಿ ಅಂತ ಲಾಯರ್ ಅವರು ಹೇಳ್ತಾರೆ. ಮೇಡಮ್, ಅವಳು ಸುಳ್ಳು ಹೇಳ್ತಿದ್ದಾಳೆ, ಅವಳು ಹೇಳ್ತಿರೋದೆಲ್ಲ ಬರೀ ಸುಳ್ಳೇನೆ ಅಂತ ಶಾಂತಿ ಹೇಳ್ತಿರೋವಾಗ ಪ್ಲೀಸ್ ಶಾಂತಿಯವರೇ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಲಾಯರ್ ಅವರು. ಈ ಕಡೆ ಸೂರ್ಯ, ಏನ್ ಮೀನಾ ಹೊಸ ಟ್ವಿಸ್ಟ್ ನಡೀತಾ ಇದೆ? ಸತ್ಯ ಈ ಪೆಂಗಿನ್ ಗೊತ್ತು ಅಂತ ಹೇಳ್ತಿದಾರಲ್ಲ ಅಂತಾನೆ. ನನಗೂ ಏನು ಅರ್ಥ ಆಗ್ತಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಆಗ ಲಾಯರ್ ಅವರು, ಯುವರ್ ಆನರ್, ಈ ರೋಹಿಣಿ ಅನ್ನೋರು ಈಗಲೂ ಕೂಡ ಸುಳ್ಳು ಹೇಳ್ತಿದ್ದಾರೆ. ಈ ವಿಷಯ ನನ್ನ ಕ್ಲೈಂಟ್ಗೆ ಯಾವುದು ಗೊತ್ತಿಲ್ಲ ಅಂತಾರೆ. ಏನಪ್ಪ ನಿನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ, ನಿನಗೆ ಗೊತ್ತಾ ಅಂತ ಜಡ್ಜ್ ಕೇಳ್ತಾರೆ. ಆಗ ಶಾಂತಿ, ಇಲ್ಲ ಸರ್, ನನ್ನ ಮಗನಿಗೆ ಏನೂ ಗೊತ್ತಿಲ್ಲ ಅಂತಾಳೆ. ಆಗ ಜಡ್ಜ್ ಅವರು, ಏನಮ್ಮ ಇದೇನು ನಿಮ್ಮನೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ, ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಕೃಷ್ಣ, ಏನಿದೆಲ್ಲ ಅಂತ ಕೇಳ್ತಿರೋವಾಗ ಯುವರ್ ಆನರ್ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳಿ ಶಾಂತಿಯವರೇ, ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಶಾಂತಿ ಸುಮ್ಮನೆ ಕೂತ್ಕೋತಾಳೆ. ಕಲ್ಯಾಣಿ, ನಿಜವಾಗ್ಲೂ ಹೇಳಿ, ನೀವು ಮೊದಲನೇ ಮದುವೆ ಆಗಿರೋದನ್ನ ಹೇಳಿದ್ರ ಅಂತಾರೆ. ಹೌದು ಸರ್ ಅಂತ ಹೇಳ್ತಾಳೆ ರೋಹಿಣಿ. ಹೇಳಿದ್ರು ನಿಮ್ಮನ್ನ ಮದುವೆ ಆಗೋಕ್ಕೆ ಒಪ್ಕೊಂಡ್ರ ಅಂತ ಕೇಳ್ತಾರೆ ಜಡ್ಜ್. ಹೌದು ಸರ್, ನಾನು ಆಗಲೇ ಹೇಳಿದೆ ಫ್ಯಾಮಿಲಿಯವ್ರ ಜೊತೆ ಈ ವಿಷಯನೆಲ್ಲ ಹೇಳ್ಬಿಡೋಣ ಅಂತ. ಈಗ ಮನೋಜ್ ಅವರೇ ಹೇಳಿದ್ದು, ಈ ವಿಷಯ ಗೊತ್ತಾದ್ರೆ ನಮ್ಮಮ್ಮ ಮ್ಯಾರೇಜ್ಗೆ ಒಪ್ಕೊಳ್ಳಲ್ಲ ಅಂತ. ಅದರಿಂದ ಈ ವಿಷಯನ ಯಾರಿಗೂ ಹೇಳೋದೇ ಬೇಡ, ಬಂದಾಗ ಹೇಳೋಣ ಬಿಡು ಅಂತ ನನ್ನನ್ನು ತಡೆದ್ಬಿಟ್ರು ಅಂತಾಳೆ. ಈಗ ಮನೋಜ, ಅಯ್ಯೋ ಪಾಪಿ, ಈ ಥರ ಸುಳ್ಳು ಹೇಳ್ತಿದೀಯಲ್ಲೇ ಸರ್, ಇವಳು ಸುಳ್ಳು ಹೇಳ್ತಿದ್ದಾರೆ ಸರ್, ನನ್ಗೇನು ಗೊತ್ತಿಲ್ಲ ಸರ್, ಇವಳು ನನ್ನ ಜೊತೆ ಏನು ಹೇಳಲೇ ಇಲ್ಲ, ನಾನು ಕೂಡ ಏನು ಹೇಳಿಲ್ಲ ಅಂತಾನೆ. ಏನೇ ಇಷ್ಟೊಂದು ಸುಳ್ಳು ಹೇಳ್ತಿದೀಯಲ್ಲೇ ಅಂತ ಮನೋಜ ಮುಂದೆ ಹೋಗ್ತಿರೋವಾಗ ಜಡ್ಜ್ ಅವರು ಆರ್ಡರ್ ಅಂತ ಹೇಳ್ತಾರೆ. ಲಾಯರ್ ಅವರು ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾರೆ. ಈಗ ಜಡ್ಜ್ ಅವರು, ಏನಪ್ಪಾ ಈ ತರ ಕೂಗಾಡ್ತಿದ್ಯಾ, ಫೈಲ್ ಮಾಡಿ ಜೈಲೊಳಗೆ ಹಾಕ್ಸ್ಬಿಡ್ತೀನಿ, ಮುಂದೆನೆ ಈ ತರ ಆಡ್ತಿದ್ಯಲ್ಲ. ಕೃಷ್ಣ, ಅದು ಹೇಳ್ಕೊಟ್ಟು ಕರ್ಕೊಂಡು ಬರ್ಲಿಲ್ವಾ ನೀವು ಅಂತ ಕೇಳ್ತಾರೆ. ಸಾರಿ ಯುವರ್ ಆನರ್. ಮನೋಜ್ ಅವರೇ ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಲಾಯರ್ ಹೇಳ್ತಾರೆ. ರೋಹಿಣಿ ತನ್ನ ನಾಟಕನ ಇನ್ನೂ ಚೆನ್ನಾಗೇ ಮಾಡೋಕೆ ಶುರು ಮಾಡ್ತಾಳೆ. ಸರ್, ಇವ್ರಿಗೆ ಆಲ್ರೆಡಿ ಸತ್ಯ ಎಲ್ಲ ಗೊತ್ತು ಸರ್, ಅವ್ರ ಅಮ್ಮನ ಭಯದಿಂದ ಸತ್ಯನ ಹೇಳ್ತಾ ಇಲ್ಲ ಸರ್. ಅವರಮ್ಮ ಕೋರ್ಟ್ನಲ್ಲಿ ಹೇಗೆ ಕೂಗಾಡ್ತಿದ್ರು ಅಂತ ನೀವು ಆಲ್ರೆಡಿ ನೋಡಿದ್ರಲ್ವಾ ಸರ್. ನೇನಲ್ಲೂ ಕೂಡ ಇದಕ್ಕಿಂತ ಜಾಸ್ತಿನೇ ಕೂಗಾಡ್ತಾರೆ, ನನ್ನನ್ನು ಬೈತಾರೆ. ನಾನು ನನ್ನ ಜೀವನನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲಾನು ಸಹಿಸ್ಕೊಂಡಿದ್ದೀನಿ. ಅದು ಮಾತ್ರ ಅಲ್ಲ ಸರ್, ಮನೋಜ್ ಅವ್ರ ಅಮ್ಮನಿಗೆ ದೊಡ್ಡ ಶ್ರೀಮಂತರ ಮನೆ ಹುಡುಗಿನ ತಂದು ಮನೋಜ್ ಅವ್ರಿಗೆ ಮದುವೆ ಮಾಡಬೇಕು ಅಂತ ಆಸೆ ಇತ್ತು. ಅದೆಲ್ಲ ನಡೀಲಿಲ್ಲ ಅಂತ ನಮ್ಮ ಮದುವೆ ಆದ್ಮೇಲೆ ಯಾವಾಗ್ಲೂ ವರದಕ್ಷಿಣೆ ತಗೊಂಡ್ ಬಾ ಅಂತ ನನ್ಗೆ ಹಿಂಸೆ ಕೊಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು. ಅವಳು ಹಾಗಂತಿರುವಾಗ ಶಾಂತಿ, ಅಯ್ಯೋ ಪಾಪಿ ಅಂತ ಬೈಕೋತಾ ಇರ್ತಾಳೆ. ಯಾವಾಗ್ಲೂ ನನ್ನನ್ನ ಬೈತಾನೆ ಇದ್ರು, ಮನೆ ಕೆಲ್ಸನ ಎಲ್ಲಾನು ನನ್ನ ಕೈಲೇ ಮಾಡಿಸ್ತಾ ಇದ್ರು. ಅವಳು ಹಾಗಂತಿರೋವಾಗ ಈ ಕಡೆ ಸೂರ್ಯ, ಮೀನಾ ನಿನಗೇನು ನಡೀತಿತ್ತೋ ಅದನ್ನೆಲ್ಲ ಅವಳಿಗೆ ನಡೀತು ಅಂತ ಸುಳ್ಳು ಹೇಳ್ತಿದ್ದಾಳಲ್ಲ ಅಂತಾನೆ. ಅವಳೇನೋ ಸರಿಯಾಗಿ ನಿರ್ಧಾರ ಮಾಡ್ಕೊಂಡು ಬಂದಿದ್ದಾಳೆ ರೀ ಅಂತಾಳೆ. ಆಗ ಶಾಂತಿ, ಸರ್, ನಾನು ಯಾವ ಹಿಂಸೆನೂ ಕೊಟ್ಟಿಲ್ಲ ಸರ್ ಅವಳಿಗೆ, ಬರೀ ಸುಳ್ಳೆ ಹೇಳ್ತಿದ್ದಾಳೆ ಅಂತಾಳೆ.
ಶಾಂತಿಯವರೇ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಿರೋವಾಗ ಸಕ್ಕರೆ ಸುಮ್ಮನೆ ಇರಿ ಅಂತಾನೆ ಸೂರ್ಯ. ಇವ್ರಿಗೆ ನಾನು ವರದಕ್ಷಿಣೆ ತಗೊಂಡ್ ಬಂದಿಲ್ಲ ಅಂತ ಕೋಪ ಸರ್. ಅದರಿಂದ ನನ್ನ ಹಸ್ಬೆಂಡ್ ಇಂದ ನನ್ನನ್ನ ದೂರ ಮಾಡಿ ದುಡ್ಡಿರೋ ಶ್ರೀಮಂತರು ಮನೆ ಹುಡುಗಿ ನೋಡಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತಾಳೆ. ಇದಕ್ಕೆ ನಾನು ಆರಂಭದಲ್ಲೇ ಎಲ್ಲ ಸತ್ಯನ ಹೇಳ್ಬಿಡ್ತೀನಿ ಅಂತ ಮನೋಜ್ ಅವ್ರ ಜೊತೆ ಹೇಳ್ದೆ. ಆದ್ರೆ ಇವರೇನೆ ನನ್ಗೆ ಹೇಳಕ್ಕೆ ಬಿಟ್ಟಿಲ್ಲ ಅಂತಾಳೆ. ನಾನು ಮಲೇಸಿಯಾದವಳು ದೊಡ್ಡ ಶ್ರೀಮಂತರು ಮನೆ ಮಗಳು ಅಂತ ಹೇಳಕ್ ಹೇಳಿದ್ದು ಇವ್ರೇನೆ ಅಂತ ಮನೋಜ್ ಮೇಲೆ ಆರೋಪ ಆಗ್ತಾಳೆ. ಸರ್ ನಾನು ಆ ರೀತಿ ಎಲ್ಲ ಹೇಳಲೇ ಇಲ್ಲ ಸರ್. ನಾನು ಆ ರೀತಿ ಎಲ್ಲ ಹೇಳಲೇ ಇಲ್ಲ ಸರ್. ಏಯ್ ನೀನ್ ಸುಳ್ಳು. ಏಯ್ ನಾನು ಏನೇ ಹೇಳ್ದೆ, ಎಲ್ಲೇ ಆ ರೀತಿ ಹೇಳ್ದೆ ಅಂತ ಹೇಳ್ತಿರೋವಾಗ ಸಾರಿ ಮನೋಜ್, ನಿಮ್ಮ ಮಾತು ಕೇಳ್ಕೊಂಡು ಈ ಸತ್ಯನೆಲ್ಲನೂ ನಾನು ಹೇಳಲೇ ಇಲ್ಲ. ಇದಕ್ಕೂ ಮೇಲೆ ಈ ಸತ್ಯನೆಲ್ಲನೂ ನಾನು ಮುಚ್ಚಿಟ್ಕೊಳಕ್ಕಾಗಲ್ಲ ಅಂತಾಳೆ. ಈ ಸತ್ಯ ಎಲ್ಲ ಗೊತ್ತಾದ ತಕ್ಷಣನೇ ನನ್ನ ಅತ್ತೆ ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಟ್ರು. ಹಾಗಂತ ಹೇಳ್ತಾ ಆದರೆ ನನ್ನ ಹಸ್ಬೆಂಡ್ ಜೊತೆ ನಾನು ಬಾಳ್ಬೇಕು ಅಂತ ತುಂಬಾ ಆಸೆ ಇದೆ ಸರ್. ಪ್ಲೀಸ್ ಸರ್ ನನಗೆ ಡೈವರ್ಸ್ ಕೊಡಿಸ್ಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ. ಅವಳು ಜೋರಾಗಿ ಅಳೋದನ್ನ ನೋಡಿ ಜಡ್ಜ್ ಅವರು, ಕೃಷ್ಣ ಸರಿಯಾಗಿ ಹೊಡಿತಿದಾರಲ್ಲ ಅವರು, ಅವ್ರಿಗೆ ಹೇಳ್ತಿರೋದು ನೋಡಿದ್ರೆ ನಿನ್ ಕ್ಲೈಂಟ್ಗೆ ಮೊದಲನೇ ಎಲ್ಲ ಗೊತ್ತಿತ್ತಂತಲ್ಲ ಅಂತಾರೆ. ಇಲ್ಲ ಇವರನ್ನ ಇವ್ರಿಗೆ ಯಾವ ವಿಷಯನೂ ಗೊತ್ತಿರ್ಲಿಲ್ಲ ಅಂತ ಲಾಯರ್ ಅವರು ಹೇಳ್ತಾರೆ. ನಿನ್ ಕ್ಲೈಂಟ್ ಜೊತೆ ಆ ಹುಡುಗಿ ಎಲ್ಲಾನು ಹೇಳಿದೀನಿ ಅಂತ ಹೇಳ್ತಿದಾರಲ್ಲ, ನಿನ್ಗೆ ಟಫ್ ಕೊಡ್ತಿದಾರಲ್ಲ, ಈಗ ಏನ್ ಮಾಡ್ತೀಯ ಅಂತ ಜಡ್ಜ್ ಅವರು ಲಾಯರ್ ಅವ್ರನ್ನ ಕೇಳ್ತಾರೆ. ಲಾಯರ್ ಅವರು ಕಣ್ ಬಿಡ್ತಾ ಏನಮ್ಮ ಇದೆಲ್ಲ ಹಾಗಂತ ಶಾಂತಿನ ಪ್ರಶ್ನೆ ಮಾಡ್ತಾರೆ. ಶಾಂತಿ ಕೂಡ ನನ್ಗೆ ಗೊತ್ತಿಲ್ಲ ಅನ್ನೋ ತರ ತಲೆ ಆಡಿಸ್ತಾಳೆ. ಲಾಯರ್ ಅವರು ಯುವರ್ ಆನರ್ ಸುಳ್ಳುನು ಕೂಡ ಸತ್ಯ ಅನ್ನೋ ತರ ಈ ಹುಡುಗಿ ಹೇಳ್ತಾ ಇದ್ದಾಳೆ. ಹೇಳ್ತಿರೋದೆಲ್ಲ ಸುಳ್ಳು ಯುವರ್ ಆನರ್. ಇವ್ರಿಗೇನಾದ್ರೂ ಸತ್ಯ ಗೊತ್ತಿದ್ರೆ ನನ್ನ ಕ್ಲೈಂಟು ನನ್ನ ಜೊತೆ ಎಲ್ಲಾನು ಹೇಳ್ತಿದ್ರು ಹಾಗಂತ ಲಾಯರ್ ಅವರು ಹೇಳ್ತಿರೋವಾಗ ಜಡ್ಜ್ ಅವರು, ಹಾಗಾದ್ರೆ ನಿಮ್ ಕ್ಲೈಂಟೇ ಸುಳ್ಳು ಹೇಳಿರ್ಬೋದಲ್ವಾ ಅಂತ ಕೇಳ್ತಾರೆ. ಆಗ ಲಾಯರ್ ಅವರು ಮನೋಜ್ ಕಡೆ ತಿರುಗಿ ನೋಡ್ತಾರೆ. ಮನೋಜ್ ಇಲ್ಲ ಅಂತ ಹೇಳ್ತಾನೆ. ಸರ್ ಸತ್ಯ ಏನಾದ್ರು ಗೊತ್ತಿದ್ದಿದ್ರೆ ಡಿವೋರ್ಸ್ಗೋಸ್ಕರ ಕೋರ್ಟ್ ತನಕ ಏನಕ್ಕೆ ಬರ್ತಿದ್ರು ಅಂತಾಳೆ. ರೋಹಿಣಿ ಅವರೇ ಬರ್ಲಿಲ್ಲ ಸರ್, ಅವರಮ್ಮ ಕರ್ಕೊಂಡ್ ಬಂದಿರೋದು ಅಂತಾಳೆ. ಸತ್ಯ ತೊಲೆ ಮೇಲೆ ಹೊಡೆದಂಗೆ ಶಾಂತಿ ಮೇಲೆ ಆರೋಪನ ಹಾಕ್ತಾಳೆ. ಹಸ್ಬೆಂಡ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು, ನನಗೆ ಪರ್ಮಿಷನ್ ಕೊಡಿ ಅಂತ ರೋಹಿಣಿ ಕೇಳ್ಕೊತಾಳೆ. ಆಗ ಲಾಯರ್ ಅವರು, ಸಾರಿ ರನರ್ ನೀವು ಪರ್ಮಿಷನ್ ಕೊಡಬಾರ್ದು ಅಂತ ಕೇಳ್ಕೊತಾರೆ. ಇರು ಕೃಷ್ಣ ಏನ್ ಕೇಳ್ತಾರೆ ಅಂತ ನೋಡೋಣ ಅಂತ ಜಡ್ಜ್ ಹೇಳ್ತಾರೆ. ಸತ್ಯ ಏನು ಅಂತ ಗೊತ್ತಾಗ್ಬೇಕಲ್ವಾ, ಅಬ್ಜೆಕ್ಷನ್ ಓವರ್ ರೂಲ್ಡ್, ಇನ್ ಪ್ರಶ್ನೆಗಳನ್ನ ಕೇಳಮ್ಮ ಅಂತಾರೆ. ಆಗಲ್ಲಿ ಮನೋಜ್ ಬಂದು ಕಟಕಟೆಗೆ ನಿಂತ್ಕೋತಾನೆ. ಮನೋಜ್ ನಿಮ್ ಜೊತೆ ನಾನು ಕಲ್ಯಾಣಿ ಅಂತ ಹೇಳಿದಿನ ಇಲ್ವಾ, ಹೇಳಿ ನಾನೇನೆ ಕಲ್ಯಾಣಿ ಅಂತ ನಿಮ್ ಜೊತೆ ಹೇಳಿದಿನ ಇಲ್ವಾ ಅಂತ ಕೇಳ್ತಾಳೆ. ಆಗ ಮನೋಜ್ ಹೌದು ಹೇಳಿದೀಯಾ ಅಂತ ಹೇಳ್ಬಿಡ್ತಾನೆ. ಶಾಂತಿ, ಸೂರ್ಯ, ಮೀನಾಗಿ ಎಲ್ರಿಗೂ ಶಾಕ್ ಆಗುತ್ತೆ. ಕೃಷ್ಣ ಔಟಾ ಅಂತ ಜಡ್ಜ್ ಕೇಳ್ತಾರೆ. ಏನಪ್ಪ ಇವರು ಕಲ್ಯಾಣಿ ಅಂತ ನಿನ್ಗೆ ಮೊದಲೇನೆ ಹೇಳಿದ್ರ ಅಂತ ಜಡ್ಜ್ ಕೇಳ್ತಾರೆ. ಅದು ಹೌದು ಮನೋಜ್ ಹಾಗಂತಿರೋವಾಗ ಇವರೇನೆ ಒಪ್ಕೋತಿದಾರಲ್ಲ ನೋಡಿ ಸರ್ ಅಂತಾಳೆ ರೋಹಿಣಿ. ಆಗಲ್ಲ ಸರ್, ಇವಳ ಮೇಲೆ ದೆವ್ವ ಬಂದು ಆತ್ಮ ಬಂದು ಹಾಗೆ ಹೀಗೆ ಅಂತ ಮನೋಜ್ ಹೇಳ್ತಿರೋವಾಗ, ಏನಪ್ಪ ನೀನು ಹೆಂಡ್ತಿನೇ ದೆವ್ವ ಪಿಶಾಚಿ ಅಂತೆಲ್ಲ ಹೇಳ್ತಿದೀಯಲ್ಲ, ಹಾಗೆಲ್ಲ ಹೇಳ್ಬಾರ್ದು ಹಾಗಂತ ಜಡ್ಜ್ ಹೇಳ್ತಿರೋವಾಗ, ಇಲ್ಲ ಸರ್ ಇವಳ ಮೇಲೆ ಕಲ್ಯಾಣಿ ಅನ್ನೋ ಆತ್ಮ ಬಂದು ಒಳಗ್ ಸೇರ್ಕೊಂಡು ಸೀಚಿ ಅದು ಅನ್ಕೊಂಡು ಮನೋಜ ಹೇಳ್ತಿರೋವಾಗ, ಏನೇ ಅದು ಒಳಗೆ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡು ಅಂತಾರೆ. ನನ್ ಮಗ ಕ್ರಿಷ್ಗೆ ನೀವು ಡ್ಯಾಡಿ ಅಂತ ಕರಿ ಅಂತ ಹೇಳಿದ್ದು ನೀವೇ ತಾನೇ ಅಂತಾಳೆ. ಮನೋಜ ಹೌದು ಹೇಳ್ದೆ, ಆದ್ರೆ ಅದೆಲ್ಲ ನಿನ್ ಮೈ ಮೇಲೆ ದೆವ್ವ ಬಂದು ಪಿಶಾಚಿ ಬಂದು ಆತ್ಮ ಹೇಳಿದಿಕ್ಕೆ ಅಂತಾನೆ. ಆಗ ರೋಹಿಣಿ, ಇಲ್ಲ ಮನೋಜ್ ಯಾಕೆ ಏನೇನೋ ಹೇಳ್ತಿದ್ದೀರಾ ಅಂತಾಳೆ. ನಂದು ಒಂದೇ ಪ್ರಶ್ನೆ, ನಾನ್ ನಿಮ್ ಜೊತೆಗೆ ನಾನ್ ಕಲ್ಯಾಣಿ ಅಂತ ಹೇಳಿದ್ನಾ ಇಲ್ವಾ ಅಂತ ಕೇಳ್ತಾಳೆ. ಕ್ರಿಶ್ ನನ್ ಮಗ ಅಂತ ನಿಮ್ ಜೊತೆ ಹೇಳಿದ್ನಾ ಇಲ್ವಾ ಅಂತಾಳೆ. ಅದು ಬಂದು ನೀನು ಅಂತ ಮನೋಜ್ ಹೇಳ್ತಿರೋವಾಗ, ನಾನು ಹೇಳಿದ್ನಾ ಇಲ್ವಾ ಅಂತಾಳೆ ರೋಹಿಣಿ. ಹೌದು ಹೇಳಿದ್ದೆ ಆದ್ರೆ ಅಂತ ಮನೋಜ್ ತಡವರಿಸ್ತಾ ಇರ್ತಾನೆ. ನೋಡಿದ್ರ ಸರ್ ನಾನು ಆಲ್ರೆಡಿ ಅವ್ರ ಜೊತೆ ಎಲ್ಲ ಸತ್ಯನೂ ಹೇಳಿದ್ದೆ, ಮನೋಜ್ಗೆ ಎಲ್ಲಾನು ಗೊತ್ತು ಅಂತಾಳೆ. ಆಗ ಜಡ್ಜ್ ಪಾಯಿಂಟ್ನೆಲ್ಲ ನೋಟ್ ಮಾಡ್ಕೋತಾರೆ. ಶಾಂತಿ ಎದ್ ನಿಂತ್ಕೊಂಡು ಅನ್ಕೊಂಡು ಕೆಳಗ್ ಬಿದ್ದೋಯ್ತಾಳೆ ತಲೆ ತಿರುಗಿ ಬಂದು. ಆಗ ಜಡ್ಜ್ ಅವರು, ಕೃಷ್ಣ ಸದ್ಯಕ್ಕೆ ಇದೆಲ್ಲ ಮುಗಿಯಲ್ಲ ಅಂತ ಕಾಣಿಸುತ್ತೆ, ಇನ್ನೂ ತುಂಬಾನೇ ಕೇಸ್ಗಳಿವೆ ಹಾಗಂತ ಹೇಳಿ ಡೇಟ್ ಕೊಟ್ಬಿಡ್ತಾರೆ. ಈ ಕಡೆ ಮನೆಗೆ ಬಂದಿದ ತಕ್ಷಣ ಶಾಂತಿ ಅಲ್ಲೇನ ಕಾಯಿಸ್ತಾ ಇರ್ತಾಳೆ. ಅದು ಸ್ಟವ್ ಮೇಲೆ ಕಾದು ಕೆಂಪಾದ ನಂತರ, ಮನೋಜ್ ನಿನ್ಗೆ ಅಂತ ಹೇಳ್ಬಿಟ್ಟು ಮನೋಜ್ಗೆ ಸುಡೋಕೆ ಅಂತ ಅವನ ಹಿಂದೆ ಓಡಾಡ್ತಾ ಇರ್ತಾಳೆ. ನಿಂತ್ಕೊಳ್ಳೋ ಇಲ್ಲಿ, ನಿಂತ್ಕೋ ಅಂತ ಮನೋಜ್ ಹಿಂದೆ ಓಡ್ತಿರೋವಾಗ ಅಮ್ಮ ಅಂತ ಮನೋಜ್ ಓಡಾಡ್ತಾ ಇರ್ತಾನೆ. ನನ್ನ ಹತ್ತವ್ರು, ಶಾಂತಿ ಇದೆಲ್ಲ ಏನೇ ನಿಂತ್ಕೊಳ್ಳೆ ಅಂತ ಹೇಳ್ತಾರೆ. ಓಕೆ ಏನಾಯ್ತು ಅಂತ ಕೇಳ್ತಿರೋವಾಗ, ಮನೋಜ್ ಸತ್ಯ ಹೇಳು, ಕೋರ್ಟಿಗೆ ಬಂದು ಅವಳು ನಮ್ಗೆಲ್ಲ ಅವಮಾನ ಹೋಗೋಗ್ ಮಾಡ್ಬಿಟ್ಲು, ಅವಳಿಗೆ ಮೊದಲನೇ ಮದ್ವೆ ಆಗಿತ್ತು, ಅವಳ ಮಗ ಕ್ರಿಶ್ ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತಾ ಅಂತ ಕೇಳ್ತಾಳೆ. ಹೇಳುವಂತ ಅಲೆಕಡ್ಡಿನ ಮುಂದೆ ತಗೊಂಡು ಹೋಗ್ತಿರೋವಾಗ, ಸತ್ಯವಾಗ್ಲೂ ನನ್ಗೆ ಗೊತ್ತಿರ್ಲಿಲ್ಲಮ್ಮ ಅಂತಾನೆ ಮನೋಜ. ಸೂರ್ಯ ಏನೋ ಹಾಗೆ ನೋಡ್ತಿದ್ಯಾ, ಹೇಳೋ ನೀನಾದ್ರೂ ಅಂತ ಹೇಳ್ತಾನೆ ಮನೋಜ. ಸತ್ಯವಾಗ್ಲೂ ನನ್ಗೆ ಗೊತ್ತಿರ್ಲಿಲ್ಲಮ್ಮ ಅಂತ ಹೇಳ್ತಿರೋವಾಗ, ಅತ್ತೆಯಾಗೋ ಆ ಸತ್ಯ ಎಲ್ಲ ನಿನಗೆ ಗೊತ್ತು ಅಂತ ಹೇಳಿದ್ದಲ್ಲ ಅವಳು ಅಂತಾಳೆ. ಎಲ್ಲಾರ ಮುಂದೆನೆ ಎಷ್ಟು ಧೈರ್ಯವಾಗಿ ಹೇಳ್ಬಿಟ್ಲು, ನೀನು ಅದಕ್ಕೆಲ್ಲ ತಲೆ ಆಡಿಸ್ಬಿಟ್ಟಿಯಲ್ಲೋ, ಯಾಣಿ ನಿನ್ಗೆ ಗೊತ್ತಾ ಅಂತ ಕೇಳಿದಿಕ್ಕೆ ಗೊತ್ತು ಅಂತ ಹೇಳ್ದೆ, ಹೇಳೋ ಅಂತ ಅಲ್ಲೇ ಇಟ್ಕೊಂಡು ಅವನಿಗೆ ಸುಡೋಕೆ ಅಂತ ಹೋಗ್ತಾ ಇರ್ತಾಳೆ. ಆಗ ಸೂರ್ಯ, ಸಕ್ಕರೆ
ನನ್ಗೆ ಇವನ್ ಮೇಲೇನೆ ಡೌಟು. ಇದಕ್ಕೂ ಮುಂಚೆ ಮನೆಯಲ್ಲಿ ಸತ್ಯ ಹೇಳ್ದೇನೆ ತುಂಬಾ ವಿಷಯಗಳನ್ನ ಮುಚ್ಚಿಟ್ಕೊಂಡಿದ್ದ. ಇವನು ಖಂಡಿತ ಸತ್ಯ ಎಲ್ಲ ಗೊತ್ತಿರುತ್ತೆ ಅಂತಾನೆ. ಈಗ ಮನೋಜ ಲೇ ಸುಮ್ಮನಿರೋ ಅಂತಾನೆ. ಈಗ ಬಾಯ್ ಬಿಟ್ರೆ ಬಾಯ್ ಮೇಲೆ ಬರೆ ಇಟ್ಬಿಡ್ತೀನಿ ಅಂತ ಶಾಂತಿ ಹೇಳ್ತಿರೋವಾಗ ಅಮ್ಮ ನಾನು ಹೇಳ್ತಿರೋದು ಸತ್ಯನಮ್ಮ, ಅವಳ ವಿಷಯ ನನ್ಗೆ ಯಾವ್ದು ಗೊತ್ತಿಲ್ಲ ಅಂತಾನೆ. ಇವನ್ಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ಪಾರ್ಲರ್ ಅಮ್ಮನ ಜೊತೆ ಸೇರ್ಕೊಂಡು ಅದನ್ನೆಲ್ಲ ಕಲ್ತ್ಬಿಟ್ಟಿದ್ದಾನೆ ಅಂತಾನೆ ಸೂರ್ಯ. ಈಗ ಶಾಂತಿ ಏಯ್ ನೀನ್ ಸತ್ಯ ಏನಾದ್ರು ಹೀಗೆ ಹೇಳಲಿಲ್ಲ ಅಂದ್ರೆ ನೀನ್ ಬಾಯ್ ಮೇಲೆ ಬರೆ ಇಟ್ಬಿಡ್ತೀನಿ ಅಂತ ಮನೋಜ್ ಹಿಂದೆ ಹೋಗ್ತಿರೋವಾಗ ರಂಗನಾಥ್ ಅವರು ಅಲೆ ಕಡ್ಡಿನ ಕೈಯಲ್ಲಿ ಕಿತ್ಕೋತಾರೆ. ಬಿಡು ಶಾಂತಿ ಅಂತ ಹೇಳಿ ಕಿತ್ತು ಬಿಸಾಕ್ತಾರೆ. ನಡಿ ಆ ಕಡೆಗೆ ಅಂತ ಕರ್ಕೊಂಡ್ ಬಂದು ಬಾರ ಇಲ್ಲಿ ಮನೋಜ ಅಂತಾರೆ. ಮನೋಜ ನಿನ್ಗೆ ಡೈವರ್ಸ್ ಸಿಗ್ಬೇಕು ಅಂದ್ರೆ ನೀನ್ ಹೇಳೋ ಸತ್ಯದ ಮೇಲೆ ನಿಂತಿದೆ ಎಲ್ಲಾನು. ಒಂದ್ ವೇಳೆ ರೋಹಿಣಿ ಬಗ್ಗೆ ನಿನ್ಗೆಲ್ಲ ಸತ್ಯನೂ ಗೊತ್ತಿತ್ತು ಅನ್ನೋದೇ ಆದ್ರೆ ಈ ಕೇಸ್ ಅಂತೂ ನಿಂತ್ಕೊಳ್ಳಲ್ಲ, ನಿನ್ಗೇನೆ ಪ್ರಾಬ್ಲಮ್ ಅಂತಾರೆ. ಅಮ್ಮನ ಮೇಲೆ ಹಣೆ ಇಟ್ಟು ಹೇಳ್ತಿದ್ದೀನಪ್ಪ, ನನ್ಗೆ ಯಾವ ಸತ್ಯನೂ ಗೊತ್ತಿಲ್ಲಪ್ಪ ಅಂತಾನೆ ಮನೋಜ. ಶಾಂತಿ ಏಯ್ ಸುಳ್ಳು ಹೇಳ್ಬೇಡ್ವ ಅಂತಾಳೆ. ಅಮ್ಮ ನಾನ್ ಸುಳ್ಳು ಹೇಳ್ತಿಲ್ಲ ಅಮ್ಮ, ಹಾಗೇನಾದ್ರೂ ಅವಳು ಮೊದ್ಲೇನೆ ಹೇಳಿದ್ರೆ ಜೊತೆಗೆ ಹೇಳ್ದೆ ಇರ್ತಿದ್ನ ಅಂತಾನೆ. ಅವಳೇನೆ ಅಮ್ಮ ಸುಳ್ಳು ಹೇಳಿದ್ದು, ನನ್ನನ್ನು ನಂಬಮ್ಮ ಅಂತಾನೆ ಮನೋಜ. ರವಿ ಅಮ್ಮನ ಮೇಲೆ ಸತ್ಯ ಮಾಡ್ತಿದ್ದಾನೆ ಅಂದ್ಮೇಲೆ ನಿಜಾನೇ ಹೇಳ್ತಿದ್ದಾನೆ ಅಂತಾನೆ. ನಿಜಾನೇ ಕಣೋ ನಾನು ಹೇಳ್ತಿರೋದು ಅಂತಾನೆ ಮನೋಜ. ಹಾಗಾದ್ರೆ ರೋಹಿಣಿ ಯಾಕೆ ಕೋರ್ಟ್ ನಲ್ಲಿ ಆ ರೀತಿ ಹೇಳಿದ್ರು ಅಂತಾರೆ ಶ್ರುತಿ. ಆಗ ಮೀನಾ ರೋಹಿಣಿಗೇನು ಸುಳ್ಳು ಹೇಳೋದು ಹೊಸ್ತಾ, ಸುಳ್ಳುನು ಸತ್ಯ ಅನ್ನೋ ತರ ಹೇಳಿ ಎಲ್ಲರನ್ನು ಏಮರ್ಸಿದ್ದು ಅವಳೇನೆ ತಾನೆ. ಅವಳು ಹಾಗಂತಿರೋವಾಗ ಶಾಂತಿ ಇವತ್ತೇ ಡೈವರ್ಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಅದ್ಯಾವುದು ನಡೀದೇ ಹೋಯ್ತಲ್ಲ ಅಂತ ಅನ್ಕೋತಾಳೆ. ಅವರು ಈ ತರ ಎಲ್ಲ ಕೋರ್ಟ್ನಲ್ಲಿ ಹೇಳಿದ್ರೆ ಈ ಕೇಸ್ ಈಗೆಲ್ಲಮ್ಮ ಮುಗಿಯುತ್ತೆ ಅಂತಾನೆ ರವಿ. ಆಗ ರಂಗನಾಥ್ ಅವರು ಆ ಹುಡುಗಿ ಈ ಮನೆಗೆ ಬಂದಾಗಿಂದನು ನಮ್ಮನ್ನೆಲ್ಲ ಏಮಾರ್ಸ್ಕೊಂಡೇ ಬಂದ್ಲು, ಈ ತರ ಸಮಸ್ಯೆ ಬಂದ ಮೇಲೂ ಇದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದಾಳೆ ಅಂತಾರೆ. ಅಪ್ಪ ಆ ಪಾರ್ಲರ್ ಅಮ್ಮ ಸುಳ್ಳು ಹೇಳ್ತಿರೋದು ನಮಗ್ ಮಾತ್ರ ಗೊತ್ತು, ಆದ್ರೆ ಅದನ್ನೆಲ್ಲ ಕೋರ್ಟ್ಗೂ ಗೊತ್ತಾಗುವಾಗ ಮಾಡ್ಬೇಕು. ಹಾಗಂತಿರೋವಾಗ ಅದೇ ಅಗ್ರಿ ಅಂತಾಳೆ ಮೀನಾ. ಆಯಮ್ಮ ಸುಳ್ಳು ಹೇಳ್ತಿದ್ದಾರೆ ಅಂತ ನಾವು ನಿರೂಪಿಸ್ಬೇಕು ಮೀನಾ ಅಂತಾನೆ. ಶ್ರುತಿ ಇದಕ್ಕೊಂದು ಐಡಿಯಾ ಇದೆ ಅಂತಾಳೆ. ಏನ್ ಐಡಿಯಾ ಅಂತ ರವಿ ಕೇಳ್ತಾನೆ. ಮನೋಜ್ ಅವರೇ ನೀವು ರೋಹಿಣಿಗೆ ಒಂದು ಫೋನ್ ಮಾಡಿ ಅಂತಾಳೆ. ಶ್ರುತಿ ಏನಮ್ಮ ನೀನು, ನಾನು ಅವಳ ಜೊತೆ ಮಾತಾಡ್ಬೇಡ ಅಂತ ಹೇಳಿದ್ದೀನಿ, ನೀನ್ ನೋಡಿದ್ರೆ ಫೋನ್ ಮಾಡಿ ಮಾತಾಡು ಅಂತ ಹೇಳ್ತಿದ್ದೀಯಲ್ಲ ಅಂತಾಳೆ. ಅತ್ತೆ ನಾನೇನ್ ರೊಮ್ಯಾನ್ಸ್ ಮಾಡಕ್ಕೆ ಫೋನ್ ಮಾಡಿ ಅಂತ ಹೇಳಿದ್ದು, ಅವ್ರನ್ನ ಕ್ಯಾಪ್ಚರ್ ಮಾಡಕ್ಕೆ ಹೇಳಿದ್ದು ಅಂತಾಳೆ. ಅರ್ಥ ಆಗ್ತಿಲ್ಲ ಶ್ರುತಿ ಅಂತ ಮೀನಾ ಹೇಳ್ತಿರೋವಾಗ ಮನೋಜ್ ಅವರೇ ನೀವು ರೋಹಿಣಿ ಅವ್ರಿಗೆ ಕಾಲ್ ಮಾಡಿ ಏನಕ್ಕೆ ಸುಳ್ಳು ಹೇಳಿದೆ ಅಂತ ಕೇಳಿ ಅಂತಾರೆ. ರೋಹಿಣಿ ಏನಕ್ಕೆ ಸುಳ್ಳು ಹೇಳಿದೆ ಅನ್ನೋ ಕಾರಣನ ಹೇಳ್ತಾರೆ. ಮಾತಾಡ್ತಿರೋವಾಗ ಅದನ್ನೆಲ್ಲ ಫೋನ್ ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಅದನ್ನ ಕೋರ್ಟ್ ನಲ್ಲಿ ಪ್ರೂಫ್ ಆಗಿ ಕೊಡ್ಬೋದಲ್ಲ ಅಂತಾಳೆ. ಈ ಐಡಿಯಾ ಏನೋ ಚೆನ್ನಾಗಿದೆ ಅಂತ ಶಾಂತಿ ಹೇಳ್ತಾಳೆ. ಸೂಪರ್ ಐಡಿಯಾ ಮೈಕಮ್ಮ, ಪರವಾಗಿಲ್ಲ ಇಂಥ ವಿಷಯದಲ್ಲಿ ಚೆನ್ನಾಗಿ ಯೋಚನೆ ಮಾಡ್ತೀಯ ಅಂತಾನೆ. ಆಗ ಶ್ರುತಿ ಸೂರ್ಯನ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅವಳ ಬಾಯಲ್ಲಿ ಸತ್ಯ ಏನಾದ್ರೂ ಹೊರಗೆ ಬಂದ್ರೆ ಇನ್ನೂ ತುಂಬಾನೇ ಒಳ್ಳೇದು ಅಂತ ಮೀನಾ ಹೇಳ್ತಾಳೆ. ಲೇ ಮನೋಜ್ ಅವಳಿಗೆ ಫೋನ್ ಮಾಡಿ ಕೇಳು ಅಂತಾಳೆ ಶಾಂತಿ. ಮರ್ತೋಗ್ಬಿಟ್ಟು ನೀನೊಬ್ನೇ ಮಾತಾಡಕ್ ಶುರು ಮಾಡ್ಬಿಟ್ಟಿಯಾ, ರೆಕಾರ್ಡ್ ಮಾಡಕ್ ಇಡು ಅಂತಾನೆ ಸೂರ್ಯ. ಲೇ ಮನೋಜ್ ಲೌಡ್ ಸ್ಪೀಕರ್ ಹಾಕು, ಅವಳು ಏನ್ ಮಾತಾಡ್ತಾಳೆ ಅಂತ ನಾನು ಕೇಳಿಸ್ಕೋಬೇಕು ಅಂತಾರೆ ರಂಗನಾಥ್ ಅವರು. ರೋಹಿಣಿಗೆ ಫೋನ್ ಮಾಡ್ತಾನೆ. ಫೋನ್ ನ ಟೇಬಲ್ ಮೇಲೆ ಇಡ್ತಾರೆ ರಂಗನಾಥ್ ಅವರು. ರೋಹಿಣಿ ಫೋನ್ ತೆಗ್ದು ಹೇಳಿ ಮನೋಜ್ ನನ್ನನ್ನು ನೆನಪು ಮಾಡ್ಕೊಂಡ್ಬಿಟ್ಟಿದ್ದೀರಾ, ಸರ್ಪ್ರೈಸ್ ಆಗಿದೆ ನೀವು ಫೋನ್ ಮಾಡಿರೋದು. ಅವಳು ಹಾಗಂತಿರುವಾಗ ಮನೋಜ ನೀನೇನಕ್ಕೆ ಕೋರ್ಟ್ನಲ್ಲಿ ಆ ರೀತಿ ಹೇಳ್ದೆ ಅಂತಾನೆ. ನಾನೇನು ಹೇಳ್ದೆ ಮನೋಜ್ ಅಂತಾಳೆ ರೋಹಿಣಿ. ಮದುವೆಗೂ ಮುಂಚೆ ನೀನು ನನ್ನ ಜೊತೆ ಎಲ್ಲ ವಿಷಯನೂ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟಿಯಲ್ಲ ಅಲ್ಲಿ ಅಂತಾನೆ ಮನೋಜ. ಅದನ್ನೇ ನಾನು ಕೇಳ್ತಿರೋದು ಅಂತಿರುವಾಗ ನೀವೇನು ಹೇಳ್ತಿದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ ಮನೋಜ್ ಅಂತ ರೋಹಿಣಿ ನಾಟಕ ಮಾಡಕ್ ಶುರು ಮಾಡ್ತಾಳೆ. ಮೀನಾ ಹೇಗ್ ಮೇಂಟೈನ್ ಮಾಡ್ತಿದ್ದಾಳೆ ಈ ಅಮ್ಮ ಅಂತಾನೆ ಸೂರ್ಯ. ನಿನಗೆ ಮೊದ್ಲೇನೆ ಮದ್ವೆ ಆಗಿತ್ತು ಅದೆಲ್ಲ ನನಗೆ ಗೊತ್ತು ಅಂತ ಕೋರ್ಟ್ನಲ್ಲಿ ಹೇಳಿದೀಯಲ್ಲ, ಯಾಕೆ ಆ ರೀತಿ ಹೇಳಿದೆ ಅಂತ ಮನೋಜ ಕೇಳ್ತಾನೆ. ಅದೇನು ತಾನೇ ಸತ್ಯ ಅಂತ ಮತ್ತೆ ರೋಹಿಣಿ ಹೇಳ್ತಾಳೆ. ಇಲ್ಲ ಅವಳು ಹೇಳ್ತಿರೋ ಸುಳ್ಳು ಅಂತ ಮೇಲೆಗೆ ಹೇಳ್ತಾ ಇರ್ತಾನೆ. ಏನು ಹೇಳ್ತಿದ್ಯಾ, ಏನ್ ಗೊತ್ತೇ ನನ್ಗೆ ಅಂತ ಮನೋಜ ಕೇಳ್ತಾನೆ. ನನ್ಗೆ ಮೊದ್ಲೇನೆ ಮದ್ವೆ ಆಗಿತ್ತು ಅಂತ ನಿನ್ಗೂನು ನಿಮ್ ಮನೇಲಿರೋ ಎಲ್ಲಾರ್ಗೂನು ಗೊತ್ತಿತ್ತಲ್ವಾ ಮೊದ್ಲೇನೆ ಅಂತಾಳೆ ರೋಹಿಣಿ. ಏನೇ ಹೇಳ್ತಿದ್ಯಾ, ಈ ವಿಷಯ ನಮ್ಮ ಮನೆಯವ್ರಿಗೆಲ್ಲ ಎಲ್ಲೇ ಗೊತ್ತಿತ್ತು ಅಂತಾನೆ ಮನೋಜ. ಅದಕ್ಕೆ ಅಲ್ವಾ ಮನೋಜ್ ನಿಮ್ಮ ಮನೇಲಿರೋರೆಲ್ಲರೂ ಸೇರಿ ನನಗೆ ಡೈವರ್ಸ್ ಕೊಡಿಸ್ತಿರೋದು ಅಂತಾಳೆ. ಅವಳು ಹಾಗಂತಿರೋವಾಗ ಹೌದು ನೀನ್ ಮಾಡಿರೋ ಕೆಲ್ಸಕ್ಕೆ ಡಿವೋರ್ಸ್ ಕೊಡದೆ ಇನ್ನೇನ್ ಮಾಡ್ತಾರೆ ಅಂತಾನೆ. ಹಾಗಾದ್ರೆ ನಾನು ಹೇಳಿರೋದು ಸತ್ಯ ತಾನೆ, ಇದಕ್ಕೆಲ್ಲ ಕಾರಣ ಆ ಸೂರ್ಯ ಮೀನಾನೇ ಅಂತಾಳೆ. ಸೂರ್ಯ ಮಾತಾಡಕ್ಕೆ ಅಂತ ಮುಂದೆ ಹೋಗ್ತಾನೆ. ಮೀನಾ ಹಿಡಿದು ಹೇಳ್ಕೊಂಡು ಸುಮ್ಮನೆ ಇರಿ ಅಂತ ಸನ್ನೆ ಮಾಡ್ತಾಳೆ. ಅವರಿಬ್ಬರಿಂದಾನೆ ನಮ್ಮ ಜೀವನ ಎಲ್ಲ ಹಾಳಾಗ್ತಿರೋದು. ಅವಳು ಹಾಗಂತಿರೋವಾಗ ಮನೋಜ ಇಲ್ಲಿ ಕೇಳು, ನಾನು ನಿನ್ನನ್ನು ಮತ್ತೆ ಪ್ರಶ್ನೆ ಮಾಡ್ತಿದ್ದೀನಿ, ಸರಿಯಾಗಿ ಉತ್ತರ ಕೊಡು ಅಂತಾನೆ. ನೀವು ಕೇಳೋದು ಹೆಚ್ಚ, ನಾನು ಉತ್ತರ ಕೊಡದೇ ಇರೋದು ಹೆಚ್ಚ ಮನೋಜ್, ಏನ್ ಬೇಕಾದ್ರೂ ಕೇಳಿ ನಿಮ್ಗೆ ರೈಟ್ಸ್ ಇದೆ ಅಂತಾಳೆ ರೋಹಿಣಿ. ಅದೇನೇ ಆದ್ರೂ ನೀವು ನನ್ನ ಹಸ್ಬೆಂಡ್ ಅಂತಾಳೆ. ಆಗ ಮನೋಜ ಕೋಪ ಮಾಡ್ಕೊಂಡು ಆ ಕಥೆನೆಲ್ಲ ನೀನು ನನ್ಗೆ ಹೇಳ್ಬೇಡ, ನಿನಗೆ ನನ್ನ ಮದ್ವೆಗೂ ಮುಂಚೆ ಮದ್ವೆ ಆಗಿತ್ತು, ನಿನ್ಗೊಬ್ಬ ಮಗ ಇದ್ದ ಅನ್ನೋದನ್ನ ನೀನ್ ನನ್ನ ಜೊತೆ ಹೇಳಿಲ್ಲ, ಆದ್ರೆ ಹೇಳಿದ್ದೆ ಅಂತ ಕೋರ್ಟ್ನಲ್ಲಿ ಬಂದು ಸುಳ್ಳು ಹೇಳಿದೆಯಲ್ಲ ಯಾಕೆ ಅಂತಾನೆ. ಆಗ ರೋಹಿಣಿ ಮನೋಜ್ ನನ್ನನ್ನು ನಿಮ್ಮಿಂದ ದೂರ ಮಾಡೋಕ್ಕೆ ನಿಮ್ಮ ಕುಟುಂಬದವರೆಲ್ಲ ಸೇರಿ ನಿಮ್ಮ ಬ್ರೈನ್ ವಾಶ್ ಮಾಡ್ತಿದ್ದಾರೆ ಅಲ್ವಾ ಅಂತಾಳೆ. ಇದೆಲ್ಲದಕ್ಕೂ ಕಾರಣ ನಿಮ್ಮ ಅಮ್ಮನೇ ಅಂತಾಳೆ. ಅವರಿಂದನೇ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಿರೋದು ಅಂತಾಳೆ. ಆಗ ಮನೋಜ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೆ, ನೀನ್ ನನ್ನ ಜೊತೆ ಮುಂಚೆನೆ ಎಲ್ಲಾನು ಹೇಳಿದ್ಯಾ ಇಲ್ವಾ, ಅದನ್ನ ಬಿಟ್ಟು ಬೇರೆ ಎಲ್ಲ ಏನೇನೋ ಮಾತಾಡ್ತಿದೀಯಲ್ಲ ಅಂತಾನೆ. ನಾನೇನು ಹೇಳಿದ್ದೆ ಅಂತ ರೋಹಿಣಿ ಮತ್ತೆ ಪ್ರಶ್ನೆ ಮಾಡ್ತಾಳೆ ಮನೋಜ್ಗೆ. ಮತ್ತೆ ಫಸ್ಟ್ ಇಂದ ಹೇಳ್ಬೇಕೇನೆ ನಿನಗೆ ಮುಂಚೆನೆ ಮದ್ವೆ ಆಗಿತ್ತು ಅನ್ನೋದನ್ನ ನನ್ನಿಂದ ಮುಚ್ಚಿಟ್ಟಿದ್ಯಾ ಇಲ್ವಾ ಅಂತಾನೆ.
ಆಗ ರೋಹಿಣಿ ಮತ್ತೆ ಕೇಳ್ತಾಳೆ, ಮನೋಜ್ ಈಗಾಗ್ಲೇ ಮೊದಲನೇ ನನಗೆ ಮದ್ವೆ ಆಗಿರೋದು, ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಅದು ಗೊತ್ತು ಅಂತ ಮನೋಜ ಹೇಳ್ತಿರುವಾಗ, ಅದನ್ನೇ ತಾನೇ ನಾನು ಹೇಳ್ತಿರೋದು ಅಂತಾಳೆ ರೋಹಿಣಿ. ಮನೋಜ್ಗೆ ಹುಚ್ಚಿಡ್ದಂಗಾಗುತ್ತೆ. ಅದೆಲ್ಲ ಈಗ ತಾನೇ ಅಲ್ವೇನೆ ಗೊತ್ತಾಗಿದ್ದು, ಎಲ್ಲ ವಿಷಯ ಗೊತ್ತಿತ್ತು, ನನ್ಗೆಲ್ಲಾ ವಿಷಯನೂ ಗೊತ್ತಿತ್ತು ಅಂತ ನೀನ್ ಕೋರ್ಟ್ ನಲ್ಲಿ ಯಾಕೆ ಸುಳ್ಳು ಹೇಳ್ದೆ ಅಂತಾನೆ. ಮನೋಜ್, ನಾನ್ ನಿಮ್ಮನ್ನ ಏಮಾರಿಸ್ತಿಲ್ಲ, ನಾನು ಎಲ್ಲ ವಿಷಯನೂ ನಿಮ್ಮ ಹತ್ರ ಮೊದಲೇ ಹೇಳಿದ್ದೆ. ಈಗ ನೀವು ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಈ ತರ ಮಾತಾಡ್ತಿದ್ದೀರಾ. ನನ್ಗೆ ಇದೆಲ್ಲ ಚೆನ್ನಾಗಿ ಗೊತ್ತು ಮನೋಜ್. ನಿಮ್ಮ ಅಮ್ಮನೇ ನಮ್ಮಿಬ್ರನ್ನ ದೂರ ಮಾಡ್ತಿರೋದು. ಅವ್ರು ನಮ್ಮಿಬ್ರನ್ನ ಸಂತೋಷವಾಗಿ ಇರೋಕೆ ಬಿಡಲ್ಲ ಮನೋಜ್. ಎಲ್ಲದಕ್ಕೂ ಕಾರಣ ಅವ್ರ ದುಡ್ಡಿನ ದುರಾಸೆನೆ ಅಂತಾಳೆ. ಶಾಂತಿ ಕೋಪ ಮಾಡ್ಕೊಂಡು, ಏನೇ ನನ್ಗೆ ದುಡ್ಡಿನ ದುರಾಸೆ ಅಂತಿದ್ಯಾ? ಗತಿ ಇಲ್ದೇ ಇರೋ ಬಿಕಾರಿ ಕುಟುಂಬದಿಂದ ಬಂದವಳು ನೀನು, ಬಿಕಾರಿ ತರನೇ ಮಾತಾಡ್ತಿದೀಯಲ್ಲೇ. ಅವಳು ಹಾಗಂತಿರುವಾಗ, ಅತ್ತೆ ನೀವು ಜೋರಾಗಿ ಮಾತಾಡಬೇಡಿ ಅಂತ ಶ್ರುತಿ ಹೇಳಕ್ ಹೋಗ್ತಾಳೆ. ಸುಮ್ಮನೆ ಇರು ಶ್ರುತಿ, ಇವಳು ಎಷ್ಟು ಕೊಬ್ಬಿಂದ ಮಾತಾಡ್ತಿದ್ದಾಳೆ ನೋಡು. ನೀನ್ ನನ್ನ ಕಣ್ಮುಂದೆ ಈಗ ಏನಾದ್ರೂ ಇದ್ದಿದ್ರೆ ನಿನ್ನ ಏನ್ ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ಅಂತ ಶಾಂತಿ ಕೋಪದಲ್ಲಿ ಹೇಳ್ತಿರುವಾಗ ರೋಹಿಣಿ, ಅತ್ತೆ ಏನತ್ತೆ ನೀವು ಹಸ್ಬೆಂಡ್ ಅಂಡ್ ವೈಫ್ ಮಾತಾಡ್ತಿರೋವಾಗ ಬಂದು ಕದ್ದು ಕೇಳಿಸ್ಕೊತಿದ್ದೀರಲ್ಲ ಅಂತಾಳೆ. ಇದೇನು ಚೆನ್ನಾಗಿರುತ್ತಾ? ತುಂಬ ಬ್ಯಾಡತ್ತೆ. ನನ್ನ ಮನೋಜ್ ಅವ್ರ ಕೈಲಿ ಕೊಡ್ತೀರಾ ಪ್ಲೀಸ್ ಅಂತಾಳೆ. ಏನೇ ಹೇಳ್ದೆ? ಅವನು ನಿನ್ನ ಮನೋಜ? ಚಪ್ಪಲಿ ತಗೊಂಡು ಹೊಡಿತೀನಿ ಕಣೆ ನಿನಗೆ. ಏನು ಮಾಡ್ತೀನಿ ಗೊತ್ತಾ ಅಂತ ಶಾಂತಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಬೈತಿರೋವಾಗ, ಅಮ್ಮ ಅಂತ ಮನೋಜ್ ಕೂಗಾಡ್ತಿರ್ತಾನೆ. ಶಾಂತಿ ಬಿಡ್ದೇನೆ ಚಪ್ಪಲಿನ ಒಳಗೆ ಹೊಡ್ಕೊಂಡು ಓಡ್ ಬರ್ತಾಳೆ. ಟೇಬಲ್ ಮೇಲೆ ಇದ್ದಂಥ ಫೋನ್ ಹತ್ರ ಬಂದ್ಬಿಟ್ಟು ಪಟ ಅಂತ ಚೆನ್ನಾಗಿ ಹೊಡಿತಾಳೆ. ನನ್ನ ಮುಂದೆನೆ ನನ್ನ ಮಗನ್ನ ನನ್ನ ಮನೋಜ್ ಅಂತೀಯೇನೆ ಅಂತ ಹೇಳಿ ಚಪ್ಪಲಿಲಿ ಹೊಡಿತಾನೆ ಇರ್ತಾಳೆ. ಏನಮ್ಮ ಮಾಡ್ತಿದೀಯ ಅಂತ ಮನೋಜ್ ಕೇಳ್ತಾನೆ. ನೀನ್ ನೇರವಾಗಿ ನನಗೆ ಸಿಗ್ತಿಲ್ಲ ಅಂತ ಫೋನ್ನಲ್ಲೇ ಉಗ್ದು ಚಪ್ಪಲಿಲಿ ಹೊಡಿತಿದ್ದೀನಿ ಕಣೆ ಅಂತಾಳೆ ಶಾಂತಿ. ಆಗ ರೋಹಿಣಿ, ಅತ್ತೆ ನೀವೇನೇ ಅಲ್ವಾ, ನಾನು ಮನೇಲಿ ಇರ್ಬೇಕಾದ್ರೂ ತುಂಬಾ ಸರಿ ಹೊಡೆದಿದ್ದೀರಾ. ಅವಳು ಹಾಗಂತಿರುವಾಗ ಶಾಂತಿ ತುಂಬಾನೇ ಕೋಪ ಮಾಡ್ಕೊಂಡು, ಹೌದು ಕಣೆ ನಿನ್ಗೆ ತುಂಬಾನೇ ಸರಿ ಹೊಡೆದಿದ್ದೀನಿ, ಮೇಲೆ ನಿನ್ಗೆ ಹಿಡ್ಕೊಂಡು ಹೊಡಿತೀನಿ, ಏನಾದ್ರೂ ನೇರವಾಗಿ ನನಗೆ ಸಿಕ್ಕು ನಿನಗೆ ಚಪ್ಪಲಿಲೇ ಕಣೆ ಹೊಡಿಯೋದು ಅಂತ ಹೇಳಿ ಫೋನ್ನ ಬಿಸಾಕ್ತಿರ್ತಾಳೆ. ರಂಗನಾಥ್ ಅವರು ಹಿಡ್ಕೋತಾರೆ. ಅತ್ತೆ ನೀವು ಚಪ್ಪಲಿಲಿ ಹೊಡೆದ್ರು ಮನೋಜ್ ಅವರೇ ನನ್ನ ಹಸ್ಬೆಂಡ್ ಅತ್ತೆ, ನೀವು ಅವರಿಂದ ನನ್ನನ್ನ ದೂರ ಮಾಡೋಕ್ ಸಾಧ್ಯನೇ ಇಲ್ಲ ಅಂತಾಳೆ. ನೀನನ್ನ ದೂರ ಮಾಡ್ತೀನಿ ಕಣೆ, ನನ್ನ ಮಗನ ಜೀವನದಲ್ಲಿ ನೀನು ಇಡ್ಲೇಬಾರ್ದು, ನನ್ನ ಕೈಗೆ ಏನಾದ್ರೂ ಸಿಗು, ನಿನ್ನನ್ನ ಕೊಂದ್ ಬಿಡ್ತೀನಿ ಅಂತ ಶಾಂತಿ ಹೇಳಿ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ರೋಹಿಣಿ ನಗ್ತಾ ಇರ್ತಾಳೆ. ಶ್ರುತಿ ಬಂದು, ಏನತ್ತೆ ನೀವು ಈ ತರ ಎಲ್ಲ ಮಾತಾಡಿ ಅವಳಿಗೇನೆ ಅನುಕೂಲ ಆಗೋಗಿ ಮಾಡ್ಬಿಟ್ರಲ್ಲ, ಏನತ್ತೆ ನೀವು ಈ ತರ ಕೋಪದಲ್ಲಿ ಮಾತಾಡ್ಬಿಟ್ರಲ್ಲ ಅಂತ ಮೀನಾ ಕೇಳ್ತಾಳೆ. ಕೋಪದಲ್ಲಿ ಮಾತಾಡ್ದೆ ಇನ್ನೇನೆ ಮಾಡ್ಲಿ, ಅವಳು ಹೇಗೆಲ್ಲ ಮಾತಾಡೋದು ಅಂತ ಕೇಳಿಸ್ಕೊಳ್ಳಿಲ್ವಾ ನೀನು? ಅವಳು ಹಾಗಂತಿರೋವಾಗ ರವಿ, ಅಮ್ಮ ನೀನ್ ಈ ರೀತಿ ಮಾತಾಡ್ಲಿ ಅಂತಾನೆ ಅವರು ನಿನ್ನನ್ನ ಟ್ರಿಗರ್ ಆಗೋಗಿ ಮಾಡಿದ್ದು ಅಂತಾನೆ. ಅತ್ತೆ ನಾವು ರೆಕಾರ್ಡ್ ಮಾಡ್ಕೊಳ್ತಿದೀವಿ ಅಂತ ಅವಳಿಗೆ ಹೇಗೂ ಗೊತ್ತಾಗ್ಬಿಟ್ಟಿದೆ ಅಂತಾಳೆ ಶ್ರುತಿ. ಹೌದು ಶ್ರುತಿ, ಅದಕ್ಕೆ ಅವಳು ಹುಷಾರಾಗ್ಬಿಟ್ಟಿದ್ದಾಳೆ ಅಂತಾಳೆ ಮೀನಾ. ಈಗ ನಾವು ಇದನ್ನ ರೆಕಾರ್ಡ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತಾಳೆ. ಖಂಡಿತ ಸಕ್ಕರೆ ಮಾತಾಡಿರೋದ್ನೆಲ್ಲ ಆ ಪಾರ್ಲರ್ ಅಮ್ಮ ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ ಅಂತಾನೆ ಸೂರ್ಯ. ಕನ್ಫರ್ಮ್ ಆಗಿ ಅದನ್ನೇ ಮಾಡಿರ್ತಾಳೆ ಅಂತಾಳೆ ಶ್ರುತಿ. ಆಗ ಅಲ್ಲೇ ಇದ್ದಂತ ರಂಗನಾಥ್ ಅವರು, ಶಾಂತಿ ಮನೋಜ್ಗೆ ವಿರುದ್ಧವಾಗಿ ನೀನೇ ಎಲ್ಲ ಕೆಲಸನೂ ಮಾಡ್ಬಿಟ್ಟಿಯಲ್ಲೇ. ಅವ್ರು ಹಾಗಂತಿರುವಾಗ, ಸಕ್ಕರೆ ನೀವು ಮಾತಾಡಿರೋದ್ನೆಲ್ಲನೂ ಆ ಪಾರ್ಲರ್ ಅಮ್ಮ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ, ಅದನ್ನ ಕೋರ್ಟ್ನಲ್ಲಿ ಆಧಾರ ಅಂತ ತಂದ್ಕೊಡ್ತಾರೆ. ನಾವೇ ಎಲ್ಲರೂ ಸೇರ್ಕೊಂಡು ಆ ಪಾರ್ಲರ್ ಅಮ್ಮನಿಗೆ ಕೇಸ್ನ ಸ್ಟ್ರಾಂಗ್ ಆಗಿ ಮಾಡ್ಕೊಟ್ಬಿಟ್ವಿ ಅಂತಾನೆ. ಆಗ ಅಲ್ಲೇ ಇದ್ದಂತ ರಂಗನಾಥ್ ಅವರು, ಈ ವಿಷಯದಲ್ಲಿ ಯಾರು ಅವಸರ ಮಾಡ್ಕೋಬೇಡಿ. ಶಾಂತಿ ನೀನ್ ಹೀಗೆ ಕೋಪ ಮಾಡ್ಕೊಳ್ಳೋದನ್ನ ಬಿಡು, ನೀನ್ ತಾಳ್ಮೆಯಿಂದ ಇದ್ರೆ ರೋಹಿಣಿಯಿಂದ ಮನೋಜ್ಗೆ ಡಿವೋರ್ಸ್ ಸಿಗುತ್ತೆ ಹಾಗಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಮೀನಾ ಸೂರ್ಯ ಅಡ್ಗೆ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ. ನಮ್ಗೆ ಗೊತ್ತಾಯ್ತಲ್ಲ ಈ ರೋಹಿಣಿ ಅಂತ ಭಯಂಕರವಾದವಳು ಅಂತ. ನನಗ್ ಗೊತ್ತಿರೋ ಹಾಗೆ ಅತ್ತೆ ಮೇಲೇನೆ ಎಲ್ಲಾ ಸಮಸ್ಯೆನೂ ಹಾಕಿ ಅವ್ರ ಮೇಲೇನೆ ಎಲ್ಲಾನು ತಿರುಗಿಸ್ಬಿಡ್ತಾಳೆ ಅಂತಾಳೆ. ಇದು ಅತ್ತೆ ಮನೆ, ಅತ್ತೆನೇ ಎಲ್ಲಾನು ಮಾಡ್ತಿರೋದು ಅಂತ ಕತೆ ಕಟ್ತಾಳೆ ಅಂತಾನೆ ಸೂರ್ಯ. ಅತ್ತೆಗೆ ಏನು ಆಗ್ಬಾರ್ದು ರೀ, ಹೇಗಾದ್ರೂ ಮಾಡಿ ನಾವೇ ಸಹಾಯ ಮಾಡ್ಬೇಕು ಅಂತಾಳೆ ಮೀನಾ. ನಾವೇನ್ ಮಾಡಿದ್ರು ಅವ್ರು ಒಪ್ಕೊಳ್ಳಲ್ವಲ್ಲ ಮೀನಾ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಅಂತ ನಾವು ನೋಡ್ಕೊಂಡು ಸುಮ್ಮನಿರಕ್ಕಾಗುತ್ತಾ ಅಂತಾಳೆ ಮೀನಾ. ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ ಅಂತಾನೆ ಸೂರ್ಯ. ಈ ಕಡೆ ರೋಹಿಣಿ, ನನ್ನ ಜೊತೆನೆ ಆಟ ಆಡ್ತಿದ್ರಲ್ವಾ, ನನ್ನನ್ನ ಸಿಕ್ಕಾಕ್ಸೋಕೆ ಮನೆಯವರೆಲ್ಲ ಸೇರಿ ಆಟ ಆಡ್ತಿದ್ದೀರಾ, ನನ್ಗೆ ಯಾರ್ಯಾರು ಹೇಗೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತ ಚೆನ್ನಾಗೇ ಗೊತ್ತು. ಅವಳು ಹಾಗೆ ಅನ್ಕೋತಿರುವಾಗ ಪ್ರಮೀಳಾ ಅಲ್ಲಿಗೆ ಬರ್ತಾರೆ. ಏನ್ ಕಲ್ಯಾಣಿ ಒಬ್ಬೊಬ್ಬಳೆ ನಗ್ತಿದ್ಯಾ ಅಂತ ಕೇಳ್ತಾರೆ. ಏನಿಲ್ಲ, ಒಂದ್ ಸಮಸ್ಯೆ ನನ್ನ ಹತ್ರ ಬರ್ತಾ ಇತ್ತು, ಅದನ್ನ ನಾನು ಮತ್ತೆ ಅವ್ರ ಹತ್ರನೇ ಹೋಗುವಾಗ ಮಾಡ್ದೆ ಅಂತಾಳೆ. ನೀನ್ ಹೇಳಿದ್ ನನ್ಗೇನು ಅರ್ಥ ಆಗ್ಲಿಲ್ಲ ಅಂತ ಪ್ರಮೀಳಾ ಹೇಳ್ತಾರೆ. ನಿನ್ಗೇನು ಅರ್ಥ ಆಗೋದೇ ಬೇಡಮ್ಮ, ನೀನೇನಕ್ಕೆ ಬಂದೆ ಅಂತಾಳೆ ರೋಹಿಣಿ. ಅಲ್ಲ ಮನೆಯಲ್ಲಿ ಅಡ್ಗೆ ಮಾಡ್ಬೇಕಿತ್ತು ಅಂತಾರೆ. ಮಾಡು ಹೋಗು, ನೀನೇನ್ ನನ್ ಕೇಳಿ ಅಡ್ಗೆ ಮಾಡ್ತಿದ್ಯಾ ದಿನಾಲು ಅಂತಾಳೆ. ಮನೆಯಲ್ಲಿ ಏನಾದ್ರೂ ಇದ್ರೆ ಅಲ್ವಾ ಅಡ್ಗೆ ಮಾಡಿ ಹಾಕೋಕ್ಕಾಗೋದು ಅಂತ ಪ್ರಮೀಳಾ ಹೇಳ್ತಾರೆ. ತರಕಾರಿಗಳು ಏನು ಇಲ್ಲ, ಮನೆಯಲ್ಲಿ ಸಾಮಾನು ಯಾವ್ದು ಇಲ್ಲ ಅಂತಾರೆ. ಅಂಗಡಿಗೆ ಹೋಗಿ ತರ್ಬೇಕು ತಾನೆ ಅಂತ ರೋಹಿಣಿ ಹೇಳ್ತಿರುವಾಗ, ಅಂಗಡಿಲೇನು ಸುಮ್ನೆ ಎಲ್ಲಾನು ಕೊಟ್ಬಿಡ್ತಾರ, ದುಡ್ಡು ಕೇಳಲ್ವಾ ಅಂತಾರೆ. ನನ್ ಕೈಲಿ ₹1 ಇಲ್ಲ ಕಲ್ಯಾಣಿ ಅಂತಿರುವಾಗ, ದುಡ್ಡು ಕೊಟ್ಟು ತರ್ಬೇಕಲ್ವೇನಮ್ಮ ಅಂತಾಳೆ. ನನ್ ಕೈಲಿ ಈಗ ₹1 ಇಲ್ಲ ಅಂತಿರುವಾಗ ರೋಹಿಣಿ ಕೋಪ ಮಾಡ್ಕೊಂಡು, ಏನಾದ್ರೂ ಒಂದ್ ಸಮಸ್ಯೆನ ನನ್ನ ಹತ್ರ ತರ್ತಾನೆ ಇರ್ತೀಯಲ್ಲ ಯಾವಾಗ್ಲೂ, ಏನೇ ನಾನು ನನ್ ಸಲುವಾಗಿ ಕೇಳ್ತಿದ್ದೀನ, ಮನೆಯಲ್ಲಿ ನಾನು ಅಡ್ಗೆ ಮಾಡ್ಬಾರ್ದಾ, ಕ್ರಿಶ್ ಊಟ ಕೊಡ್ಬಾರ್ದಾ, ನಾವೇನು ಉಪವಾಸ ಇರೋಕ್ಕಾಗುತ್ತಾ ಅಂತಾಳೆ. ಹಾಗಂತಿರುವಾಗ ತಕ್ಷಣ ಏನಾದ್ರೂ ಶುರು ಮಾಡ್ಕೊಂಡ್ ಬಿಡ್ತೀಯ ಅಲ್ವಾ, ನನ್ ಕೈಲಿ ಯಾವ ದುಡ್ಡು ಇಲ್ಲ, ನಾನ್ ಪಾರ್ಲರ್ ಕೆಲ್ಸಕ್ಕೆ ಹೋಗಿ ತುಂಬಾ ದಿನ ಆಗೋಯ್ತು, ಈ ಸ್ಯಾಲ್ರಿನೇ ಸಿಕ್ಕಲ್ಲ, ಸರಿ ಇರು ಅಂತ ಹೇಳಿ
ಫೋನ್ ತಗೊಂಡು ವಿಶಾಲಿಗೂ ಫೋನ್ ಮಾಡ್ತಾಳೆ. ಹೇಳು ರೋಹಿಣಿ, ಮನೆ ಎಲ್ಲ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ಮನೆ ಎಲ್ಲ ಚೆನ್ನಾಗಿದೆ ಆಂಟಿ, ಆದ್ರೆ ಕೈಯಲ್ಲಿ ಸ್ವಲ್ಪನೂ ದುಡ್ಡಿಲ್ಲ. ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಅಂತ ರೋಹಿಣಿ ಕೇಳ್ತಿರುವಾಗ ವಿಶಾಲಾಕ್ಷಿ, ನಾನು ಆ ಮನೆನ ಹೇಗಾದ್ರೂ ಮಾಡಿ ಕಿತ್ಕೋಬೇಕು ಅನ್ಕೊಂಡಿದ್ರೆ ಇವಳು ನನ್ನ ಹತ್ರನೇ ದುಡ್ಡು ಕೇಳ್ತಿದ್ದಾಳಲ್ಲ ಅನ್ಕೋತಾಳೆ. ದುಡ್ಡ ಎಷ್ಟ್ ಬೇಕಾಗುತ್ತಮ್ಮ ಅಂತ ಕೇಳ್ತಾಳೆ. 1 ಲಕ್ಷ ಸಿಕ್ಕಿದ್ರೆ ಇರೋ ಸಮಸ್ಯೆನ ಹೇಗೋ ಸಂಭಾಳಿಸ್ತೀನಿ ಅಂತಾಳೆ ರೋಹಿಣಿ. 1 ಲಕ್ಷನ ಅಂತ ವಿಶಾಲು ಕೇಳ್ತಾಳೆ. ನಾನ್ ನಿಮ್ಮ ಹತ್ರ ಸುಮ್ನೆ ಕೇಳ್ತಿಲ್ಲ ಆಂಟಿ, ನನ್ನ ಹತ್ರ ಚಿನ್ನದ ಬಳೆಗಳಿವೆ, ನೀವು ಅದನ್ನ ಇಟ್ಕೊಂಡು ದುಡ್ಡು ಕೊಟ್ರೆ ಸಾಕು ಅಂತಾಳೆ. ಹಾಗೆಲ್ಲ ಏನೂ ಇಲ್ಲಮ್ಮ, ದುಡ್ಡಿನ ವಿಚಾರದಲ್ಲಿ ನನ್ಗೆ ಸ್ವಲ್ಪ ಟೈಟ್ ಆಗಿದೆ, ಅದಕ್ಕೆ ಯೋಚನೆ ಮಾಡ್ತಿದ್ದೆ ಅಂತಾರೆ. ಹಳೆ ಎಷ್ಟಿರ್ಬೋದು ಅಂತ ಕೇಳ್ತಾರೆ. 2 ಪೌಂಡ್ ಇದೆ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಓ, 2 ಪೌಂಡಾ? ಹಾಗಾದ್ರೆ ನಾನೊಂದು ಕೆಲಸ ಮಾಡ್ತೀನಿ, ನನಗೆ ಗೊತ್ತಿರೋ ಫಿನಾನ್ಷಿಯರ್ ಒಬ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿ ನಾನು ಅವ್ರನ್ನ ಅಲ್ಲಿಗೆ ಕಳಿಸ್ಕೊಡ್ತೀನಿ ಅಂತಾಳೆ. ಏನೋ ಅವಸರದಲ್ಲಿ ದುಡ್ಡು ಕೇಳ್ತಿದೀಯಾ, ಅವ್ರ ಹತ್ರ 5 ರೂಪಾಯಿ ಬಡ್ಡಿ ಆಗುತ್ತೆ, ಆಗ್ಬೋದಾ ಅಂತಾಳೆ ವಿಶಾಲು. ಪರವಾಗಿಲ್ಲ ಆಂಟಿ, ನನ್ಗೆ ಹೇಗಾದ್ರೂ ದುಡ್ಡು ಸಿಗ್ಬೇಕು ಈಗ ಅಂತ ರೋಹಿಣಿ ಹೇಳ್ತಾಳೆ. ಸರಿನಮ್ಮ, ಹಾಗಾದ್ರೆ ನಾನು ಅವ್ರ ಜೊತೆ ಫೋನ್ ಮಾಡಿ ಮಾತಾಡ್ತೀನಿ, ನೀನು ದುಡ್ಡು ತಗೊಂಡು ಬಳೆನ ಅವ್ರ ಹತ್ರ ಕೊಟ್ಟು ಕಳಿಸ್ಬಿಡು ಅಂತಾರೆ. ನನ್ನ ಹತ್ರ ಇದ್ರೆ ನಾನೇ ಕೊಟ್ಬಿಡ್ತಿದ್ನಲ್ಲ ರೋಹಿಣಿ ಅಂತಾಳೆ. ನಿಮ್ ಬಗ್ಗೆ ನನಗೆ ಗೊತ್ತಿಲ್ವಾ ಆಂಟಿ, ನೀವು ನನಗೆ ತುಂಬಾನೇ ಹೆಲ್ಪ್ ಮಾಡಿದೀರಾ, ಸರಿ ನಾನು ಅವ್ರನ್ನ ಕಳ್ಸ್ಕೊಡ್ತೀನಿ ಅಂತಾಳೆ. ತುಂಬಾ ಥ್ಯಾಂಕ್ಸ್ ಆಂಟಿ ಅಂತಿರೋವಾಗ ಸರಿ ನಮ್ಮ ಪರವಾಗಿಲ್ಲ ಅಂತಾಳೆ. ವಿಶಾಲಮ್ಮ ಒಬ್ಬ ರೌಡಿಗೆ ಇಲ್ಬಾ ಅಂತಾಳೆ. ಏನಕ್ಕ ಅಂತಿರೋವಾಗ ಈ ದುಡ್ಡನ್ನ ತಗೋ ಅಂತಾಳೆ. ಆಗ ಅವನು, ಅಕ್ಕ ನಿನ್ ತರ ಮನ್ಸು ಯಾರಿಗೂ ಇರಲ್ಲಕ್ಕ ಅಂತಾನೆ. ಹಾಕುದ್ರೆ ನೋಡು ನಿನ್ಗೆ, ಇದನ್ನೇನು ನಿನ್ ಖರ್ಚ್ಗ ಕೊಟ್ಟೆ, ನನ್ನ ತಗೊಂಡೋಗಿ ಆ ರೋಹಿಣಿಗೆ ಕೊಡು, ಅವಳು ಬಳೆ ಕೊಡ್ತಾಳೆ, ಅದನ್ನ ತಗೊಂಡ್ ಬಾ ಅಂತಾಳೆ. ರೋಹಿಣಿ ಅವ್ರಿಗೆ ನೀವೇ ಕೊಡ್ಬೋದಿತ್ತಲ್ಲ ಅಕ್ಕ ಅಂತ ರೌಡಿ ಕೇಳ್ತಾನೆ. ಇದು ನಾನ್ ಕೊಟ್ಟಿರೋ ದುಡ್ಡು ಅಂತ ಅವಳು ಗೊತ್ತಾಗ್ಬಾರ್ದು, ಯಾರೋ ಬಡ್ಡಿ ಕೊಡೋರ ಹತ್ರ ದುಡ್ಡು ಇಸ್ಕೊಟ್ಟಿದ್ದೀನಿ ಅಂತ ಗೊತ್ತಾಗ್ಬೇಕು, ಹಾಗಂತ ನಾನು ಅವಳಿಗೆ ಹೇಳಿದ್ದೀನಿ. ನೀನ್ ಅಲ್ಲಿಗೆ ಹೋಗಿ ವಿಶಾಲಮ್ಮ ಹೇಳಿರೋ ಫೈನಾನ್ಷಿಯರ್ ನಾನೇನೆ ಅಂತ ಈ ದುಡ್ಡನ್ನ ಅವಳು ಕೊಡು, ಅವಳು ಕೊಡೋ ಬಳೆನ ನೀನ್ ತಗೋ, ತಿಂಗ್ಳ ಈ ದುಡ್ಡಿಗೆ ಬಡ್ಡಿ ಕಟ್ಬೇಕು ಅಂತ ಹೇಳ್ಬಾ ಅಂತಾಳೆ. ಹೋಗು ಅಂತ ಹೇಳಿ ಕಳಿಸ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.